ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಇವತ್ತು ಹೇಳಬೇಕಾದ ಅತಿ ಮುಖ್ಯ ವಿಷಯ ಏನದಂದ್ರೆ, ನಮ್ಮ ಈ ಒಂದು ಶುದ್ಧ ಬ್ರಹ್ಮಪೀಠದ ಅತ್ಯಂತ ನಿಷ್ಠಾವಂತ ಸಾಧಕ ಪ್ರಸಿದ್ಧ ಪುರುಷ ಶುದ್ಧ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ವಿ ಪ್ರಕಾಶ್ ಗೋಕಾಕ್ ಅವರ ಅನಾರೋಗ್ಯದ ನಿಮಿತ್ತ ಒಂದು ಶಸ್ತ್ರಚಿಕಿತ್ಸೆ ನಡೆದದ. ಅವರ ಆಸ್ಪತ್ರೆ ಒಳಗಿದ್ದಾರೆ. ಅದು ಇನ್ನೂ ಸ್ವಲ್ಪ ಮೇಜರ್ ಕಾಂಪ್ಲಿಕೇಶನ್ ಒಳಗೆ ಹೋಗ್ತಾ ಇದೆ. ಅದಕ್ಕೆ ಅವರ ಆರೋಗ್ಯ ಆದಷ್ಟು ಬೇಗ ಸುಧಾರಣೆಯಾಗಿ ಎಚ್ಚರಿಸಿಕೊಂಡು ಬಂದು ಮತ್ತೆ ನಮ್ಮೆಲ್ಲರಲ್ಲಿ ಸೇರಲಿ ಅಂತ ಎಲ್ಲರೂ ಏನ್ ಮಾಡ್ಬೇಕಪ್ಪ ಅಂದ್ರೆ, ನಿಮ್ಮ ಮ್ಯೂಟ್ಗಳು ಆನ್ ಮಾಡಿ ಒಂದು 2 ನಿಮಿಷ ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ ಅಂತ ಹೇಳಿ ಪ್ರಕಾಶ್ ಕವಿದೇವರ ಒಂದು ಆರೋಗ್ಯ ಸುಧಾರಣಾರ್ಥ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಎಲ್ಲರೂ ಅವರಿಗೆ ಆಶೀರ್ವಾದ ಮಾಡೋಣ. ಜೀವನದಲ್ಲಿ ಬರ್ತಾ ಇರುವ ಸಮಸ್ಯೆಗಳು, ಆ ಸಮಸ್ಯೆಗಳು ಬಂದಾಗ ಅವುಗಳನ್ನು ಧೈರ್ಯದಿಂದ ಎದುರಿಸೋಣ. ಎಲ್ಲರೂ ಸೇರಿ ಅವರಿಗೆ ಫೋನ್ ಮಾಡಿ ಮಾತಾಡಿಸಿ ಅವರಿಗೆ ಮನಸ್ಸಿಗೆ ಧೈರ್ಯ ತುಂಬೋಣ. ಅಷ್ಟು ಬೇಗ ಆರಾಮಾಗಲಿ, ಅವ್ರ ಚಿಕಿತ್ಸೆ ಫಲಕಾರಿ ಆಗಲಿ ಹೇಳಿ ಎಲ್ಲರೂ ಮ್ಯೂಟ್ ಆನ್ ಮಾಡಿ ಪರಮಾತ್ಮನಿಗೆ ಪ್ರಾರ್ಥನೆ ಸಲ್ಲಿಸಿ ಜಯಿಸಿದ್ರು. ಬ್ರಹ್ಮಣೇ
ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಪ್ರಣಾಮಗಳು. ಅವರಿಗೆ ಎಲ್ಲ ಸ್ವಲ್ಪ ಫೋನ್ ಮಾಡಿ ಮನಸ್ಸಿಗೆ ಧೈರ್ಯ ತುಂಬಂತ ಕೆಲಸ ಮಾಡ್ರಿ, ಒಳ್ಳೆಯದಾಗ್ತದೆ. ಏನಾಗಿದೆ ಗುರುಗಳೇ? ಅದು ಇವು ಜೇರು ಬೀಜ ಇರ್ತಾವಲ್ರಿ, ಅದು ಸಾಧಾಗ ಗೊತ್ತಾಗಿಲ್ಲ. ಅದು ಬೇರೆ ಬೇರೆ ಕಡೆ ಹೊಟ್ಟಿ ಮ್ಯಾಲ್ ಹೊಟ್ಟಿಗಿಂತ ಮ್ಯಾಲೆ ಟೆಸ್ಟ್ ಮಾಡ್ತಾರ. ಅದು ಕೆಳಗ ಬಹಳ ಇನ್ಫೆಕ್ಷನ್ ಆಗಿ ಕ್ಯಾನ್ಸರ್ ಒಂದು ಇದು ಸೂಚನೆ ಕೊಟ್ಟಾರ. ಇನ್ನ ಫಸ್ಟ್ ಸ್ಟೇಜ್ನಾಗ ಅದ, ಅದಕ್ಕೆಲ್ಲ ಟ್ರೀಟ್ಮೆಂಟ್ ಇರ್ತದ. ಫಾಸ್ಟ್ ಆಗಿ ಅದಕ್ಕೆ ಟ್ರೀಟ್ಮೆಂಟ್ ತಗೋಬೇಕು. ಅವೇನು ಫೆಸಿಲಿಟೀಸ್ ಅದ. ಈಗ ನಾವು ನಮ್ಮ ಪರಿಚಯದಾಗ ಯಾರ್ಯಾರ ಅದಾರ ಹೇಳಿಕೆ ಇದು ಮಾಡಕತ್ತೀವಿ. ಆ ಟೈಮ್ನಾಗ ಯಾರಿಗೆ ಎಕ್ಸಾಮ್ ಹೀಗಾಗಿ ಗೊತ್ತೈತೆ. ಎಕ್ಸಾಮ್ ಏನು ಗೊತ್ತಂದ್ರೆ ಕೆಲವೊಂದು ಶರೀರದ ಅವಯವಗಳು 18% ಕಿಡ್ನಿ ಹೋದ್ಮೇಲೆ ಕಿಡ್ನಿ ಪ್ರಾಬ್ಲಮ್ ಚಾಲು ಆಗ್ತದೆ. 80% ಕೆಳತಕ್ಕ ನಾವು ಹಂಗೆ ಕೆಲಸ ಮಾಡ್ತಿರ್ತೀವಿ. ಈ ಶರೀರ ಆರಂಭಿಕ ಕಿಡ್ನಿ ಒಳಗ ಕೆಲವೊಬ್ಬರಿಗೆ ಗೊತ್ತು ಮಾಡ್ತದೆ, ಕೆಲವೊಬ್ರಿಗೆ ಗೊತ್ತು ಮಾಡಲ್ಲ. ಒಳಗೆ ಕೆಟ್ಟಾದ್ಮೇಲೆ ಗೊತ್ತಾಗ್ತದೆ. ಹೌದಾ? ಶರೀರದ ಇಂಡಿಕೇಶನ್ ಬಹಳ ಮುಖ್ಯ ಅದ. ಏನದ ಆದ್ರ ಅದರದು ರೋಗದ ಗುಣ ಹೊರಗೆ ಹಾಕ್ತಂದ್ರ ಟ್ರೀಟ್ಮೆಂಟ್ ಬರ್ತದ. ರೋಗದ ಗುಣನೇ ಹೊರಗೆ ಹಾಕಿದ್ರೆ ಒಳಗೆ ಕೆಟ್ಕೊತವ್ರಿ. ಏನು ಫೇಲ್ಯೂರ್ ಇನ್ಫೆಕ್ಷನ್ ಆಗಿದೆ ನಂಗೆ. ಯಾವ ಆಪರೇಷನ್ ಆಗಿರಲಿ ಎಲ್ಲ ಕಳಿಸ್ಕೊಡ್ತಾರೆ. ಕಳಿಸ್ಕೊಟ್ಟಿದ್ದ ಯಾವ್ದು ಎಷ್ಟನೇ ಸ್ಟೇಜ್ ಆಗದ ಏನು ಎಲ್ಲ ಗೊತ್ತಾಗ್ತದ. ಇನ್ನ ಟೆಸ್ಟಿಂಗ್ ಸೆಕ್ಷನ್ ಇದ್ರಾಗ ಅದ. ಬಟ್ ಅದೊಂದು ಸಣ್ಣ ಸೂಚನೆ ಕೊಡ್ತದ. ಅಷ್ಟು ಸೂಚನೆ ಕೊಟ್ಟದಕ್ಕೆ ಧನ್ಯವಾದ ಅನ್ಬೇಕಾವ. ಈ ತರ ತಿಳಿಸಿದೆಲ್ಲಪ್ಪ. ಪೂರ್ತಿ ಲಾಸ್ಟ್ ಸ್ಟೇಜ್ ಇವಾಗ ತಿಳಿಸ್ತಾವ ಕೆಲವೊಂದು ಜಡ್ಡುಗಳು. ಹಿಂಗೆ ಮಕ್ಕಳು ಸಣ್ಣ ಸಣ್ಣ ಅದಾವ.
ವಿಚಾರ ಸಾಗರ ಹಾಗೂ ಮಿಸ್ಟರ್ ದಾಸಿ ಅವರ ಕೃತಿ ನಾಲ್ಕನೇ ತರಂಗ ಉತ್ತಮ ಅಧಿಕಾರಿ ಆದಂತ ತತ್ವದೃಷ್ಟಿಗೆ ಉಪದೇಶ ನಡೀತಾ ಇದೆ. ಅನಿರ್ವಚನೆಯ ಸಿದ್ಧಾಂತದ ಬಗ್ಗೆ ಸುಮಾರು 16 133ರಿಂದ 146 ಅಷ್ಟೊಂದು ವಿಷಯಾಂಕಗಳನ್ನ ಏನ್ ಮಾಡ್ಯಾರ ಈ ಅನಿರ್ವಚನೀಯ ಒಂದು ಸಿದ್ಧಾಂತಕ್ಕಾಗಿ ಬಳಸಿಕೊಂಡು ಇದನ್ನ ಸಂಪೂರ್ಣ ಜಗತ್ತಿಗೆ ಸುಮ್ಮನೆ ಮಿಥ್ಯಾ ಅನ್ನೋದು ಭ್ರಮ ಅನ್ನೋದು ಎಲ್ಲ ಇದು ಹೆಂಗ್ ಭ್ರಮ, ಯಾಕೆ ಭ್ರಮ, ಏನು ಭ್ರಮ ಎಲ್ಲಾನು ಹೇಳ್ತಾರೆ. ಟೋಟಲ್ ಅದನ್ನ ಸರಿಯಾಗಿ ತಿಳಿಸಿ ಹೇಳ್ತಾ ಇದ್ದಾನೆ. ಇದು ನಿಮಗ ಒಂದೇ ಸಲಕ್ಕ ಈ ಶಬ್ದಗಳು ಬಳಸಿದಾಗ ನಿಮ್ಗೆ ಸಮಸ್ಯೆ ಏನಾಗ್ತದೆ ಅಂದ್ರ ನಮಗಿರೋದು ಅವಸ್ಥೆಗಳು ಎಷ್ಟವರಿ, ಯಾವ್ಯಾವ ಅವಸ್ಥೆ ಒಳಗಿರ್ತೀವಿ? ಜಾಗ್ರತದಲ್ಲಿವಿ, ಇನ್ನ ಒಂದು ಸ್ವಪ್ನದಾಗದೀವಿ, ಮೂರನೇದು ಸುಷುಪ್ತಿ ಒಳಗದೀವಿ. ಸುಷುಪ್ತಿ ಒಳಗೆ ಏನಾಗಿರ್ತದಂದ್ರ ಕೋಳಿ ಮರಿ ಹೆಂಗ ತನ್ನ ಕೋಳಿ ತನ್ನ ಮರಿಗಳನ್ನೆಲ್ಲ ಸಣ್ಣ ಸಣ್ಣ ಮರಿಗಳಿರ್ತಾವಲ್ಲ ಅವ್ ಏನ್ ಮಾಡ್ತದ ತನ್ನ ರೆಕ್ಕೆ ಒಳಗ ಬಚ್ಚಿಟ್ಕೊಂಡಿರ್ತದ. ತನ್ನ ರೆಕ್ಕೆ ಒಳಗೆ ಬಚ್ಚಿಟ್ಕೊಂಡು ತಾನು ಎತ್ತಿರ್ತದೆ. ಆ ಕೋಳಿ ಮರಿ ಮತ್ತ ಬೇರೆ ಯಾವ ದುಷ್ಟ ಪ್ರಾಣಿಗಳಿಗೆ ಆಹಾರ ಆಗಬಾರ್ದು ಅಂತೇಳಿ ಅದು ರಕ್ಷಣೆ ಮಾಡ್ತದೆ ಕೋಳಿ ಮರಿ. ಆ ಕೋಳಿ ಮರಿಗಳು ಏನ್ ಮಾಡ್ಬಿಡ್ತಾವ, ತಾಯಿಯ ರೆಕ್ಕೆ ಒಳಗ ಆನಂದವಾಗಿ ನಿಧಿ ಮಾಡ್ತಾವ. ಹಾಗಾಗಿ ಸುಷುಪ್ತಿ ಒಳಗ 2 ಮರಿಗಳು ಕೋಳಿ ಮರಿಗಳು. ಅಲ್ಲಿ ಏನ್ ಮಾಡ್ತದ, ಅವಿದ್ಯಾ ಎನ್ನುವ ತಾಯಿ ಏನ್ ಮಾಡ್ತದ, ಕಾರಣ ಶರೀರ, ಆ ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರ ಅನ್ನುವ 2 ತನ್ನ ಮಕ್ಕಳನ್ನ, ಇವೇ 2 ಮಕ್ಕಳು ಅವಿದ್ಯೆ ಮಕ್ಕಳೇ. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರದ ಮಕ್ಕಳು. ಅವ್ಯಾಕ್ದು ತನ್ನ ಮಕ್ಕಳಿಗೆ ಏನ್ ಮಾಡ್ತದ, ತನ್ನ ರೆಕ್ಕೆ ಒಳಗೆ ಹಾಕೊಂಡು ಏನು ಬರ್ತಾರ ಮಾಡಿಟ್ಟು ಮನುಷ್ಯ. ಸ್ಥೂಲ ಶರೀರ ತಾನಿಗೆ ಶರೀರಕ್ಕೆ ಗೊತ್ತಿಲ್ಲ, ಸೂಕ್ಷ್ಮ ಶರೀರ ತಾನೇನದಿನಕ್ಕೆ ಗೊತ್ತಿಲ್ಲ, ಏನ್ ಮಾಡೋದು ಎಲ್ಲ ಏನೇನು ಗೊತ್ತಿಲ್ಲ ಮಾಡ್ತ. ಅವಿದ್ಯೆ ಒಳಗೆ ಅವಿದ್ಯಾ ಸಮೇತವಾದ ಆನಂದ. ಅದೇ ಎಂತ ಆನಂದ? ಸುಷುಪ್ತಿ ಆನಂದ, ಸುಷುಪ್ತಿ ಒಳಗ. ಹೀಗಾಗಿ ಅದ್ರ ಬಗ್ಗೆ ಇಲ್ಲದನ್ಮೇಲೆ ಅಲ್ಲಿ ಬಗ್ಗೆ ಚರ್ಚೆ ಮಾಡೋಂತ ಪ್ರಶ್ನೆ ಇಲ್ಲ. ಆದ್ರೆ ಈ ಜಾಗೃತ ಅವಸ್ಥೆ ಒಳಗೆ ಏನಾಗ್ತದ, ಒಂದು ಅಡ್ಡ ಕಾಣ್ತದ, ಇನ್ನ ಒಂದು ಹಾವು ಕಾಣ್ತದ. ಅಡ್ಡ ಹಾವು, ಅಡ್ಡ ಅಂತಂದ್ರೆ ಬ್ರಹ್ಮ, ಹಾವು ಅಂತಂದ್ರೆ ಜಗತ್. ಈ ಹಗ್ಗ ಕಾಣ್ತಪ್ಪ ಅಂದ್ರೆ ಏನ್ ಕಾಣ್ತದ, ನಿಮ್ಮ ಅಂತಃಕರಣದೊಳಗ ವೃತ್ತಿ. ಯಾವ್ದು ವೃತ್ತಿ? ಅಂತಃಕರಣ ವೃತ್ತಿ. ನೇತ್ರ ದ್ವಾರ ಅಂತಂದ್ರೆ ಪ್ರಮಾಣ ದ್ವಾರ. ಹೊರಗೆ ಹೋಗಿ ಆ ಹೊರಗಿನ ಪ್ರಮೇಯ ವಸ್ತುವನ್ನ ಸ್ಪರ್ಶಿಸಿ ಅಲ್ಲಿ ತಿಮಿರಾದಿ ದೋಷಗಳು ಇಲ್ಲದಿರುವಾಗ ಆತನ ಕಣ್ಣು ಚೆನ್ನಾಗಿರ್ಬೇಕು ಮತ್ತು ಹೊರಗೆ ಬೆಳಕು ಚೆನ್ನಾಗಿತ್ತು ಅಂತಂದ್ರೆ ಆ ವಸ್ತುಗಳ ಆಕಾರ ತಾಳಿ
ಮಾಡಿ ಅಲ್ಲಿ ಆ ವೃತ್ತಿಯ ಜೊತೆಗೇ ಇರುವಂತ ಚಿದಾಭಾಸ ಏನ್ ಮಾಡ್ತಾನ, ಇದು ರಜ್ಜುವಾದ, ಇದು ಘಟ ಅಂತ ಹೇಳಿ ಈ ಲೌಕಿಕವಾದ ಜಡ ವಸ್ತುಗಳನ್ನ ಗುರುತಿಸ್ತಾನೆ. ಈ ರೀತಿಯಾಗಿ ಲೌಕಿಕ ವಸ್ತುಗಳ ಯಥಾರ್ಥ ಜ್ಞಾನ ಆಯ್ತು ಅಂತಂದ್ರೆ ಅದಕ್ಕೆ ಎಂತ ಜ್ಞಾನ ಅಂತಾರ? ಪ್ರಮಾಜ್ಞಾನ. ಪ್ರಮಾತ ಅಂದ್ರೆ ನಿಮ್ಮ ಅಂತಃಕರಣ, ಪ್ರಮೇಯ ಅಂತಂದ್ರೆ ಆ ವಸ್ತು, ಮುಂದೆ ನೋಡುವ ವಸ್ತು ಘಟಪಟಾದಿಗಳು, ಮತ್ತೆ ಪ್ರಮಾಣ ಅಂತಂದ್ರೆ ಇಂದ್ರಿಯಗಳು, ಮತ್ತ ಇವು ಮೂರರ ಮೂಲಕ ಉಂಟಾಗ ಜ್ಞಾನ ಏನದ ಪ್ರಮಾಜ್ಞಾನ. ಈಗೇನಾಗ್ತದ, ಅಲ್ಲಿ ತಿಮಿರಾದಿ ದೋಷಗಳು ಇರುವ ಕಾರಣ ನೋಡೋದು ಕಣ್ಣು ಸರಿ ಇರಬಹುದು, ಹೊರಗೆ ಬೆಳಕಿದ್ರು ಇರಬಹುದು, ಅಥವಾ ಇವ್ರ ಕಣ್ಣೆಲ್ಲ ಚೆನ್ನಾಗಿರವ ಹೊರಗೆ ಬೆಳಕಿಲ್ಲದೆ ಇರಬಹುದು, ಅಥವಾ ಎರಡೂ ಇಲ್ಲದೆ ಇರಬಹುದು, ಕಣ್ಣು ಇಲ್ಲ ಬೆಳಕು. ಹಂಗಾದಾಗ ಏನಾಗ್ತದಪ್ಪ ಅಂದ್ರೆ ವೃತ್ತಿ ಆ ವಸ್ತುವಿನ ಮೇಲೆ ಹೋದ್ರೂ ಸಹಿತ ಅಲ್ಲಿ ತಿಮಿರಾದಿ ದೋಷಗಳ ಕಾರಣ ಅಲ್ಲಿ ಆವರಣ ಭಂಗ ಆಗಂಗಿಲ್ಲ. ಅಲ್ಲಿ ಆವರಣ ಭಂಗ ಆಗಂಗಿಲ್ಲ ಅಂತಂದ್ರೆ ಏನಾಗ್ತದ, ನಿಮ್ಮೊಳಗ ಅಂತಃಕರಣ ವೃತ್ತಿಯಿಂದ ಹೊರಗೆ ಹೋಗಿದ್ದು ಕೆಲಸ ಸಕ್ಸಸ್ ಆಗಿಲ್ಲ ಅಂತಂದ್ರ ನಿಮ್ಮೊಳಗೊಂದು ಅವಿದ್ಯಾ ವೃತ್ತಿ ಅಂತ. ಅವಿದ್ಯಾ ವೃತ್ತಿ ಅಂದ್ರೆ ಏನು? ಗೊತ್ತಿಲ್ಲದಿರುವಿಕೆ, ಮತ್ತಿನ್ನೇನಿಲ್ಲ. ಅವಿದ್ಯಾ ವೃತ್ತಿ ಅಂದ್ರೆ ಗೊತ್ತಿಲ್ಲದಿರುವಿಕೆ. ಯಾವ್ದು ಅವಿದ್ಯೆ? ಯಾವ ವಸ್ತುವನ್ನ ನೀವು ನೋಡ್ಬೇಕಂತ ಹೋಗಿರಿ, ಆ ವಸ್ತುನೇ ಕಾಣಲಾಗ್ಯದ, ಈಗ ಹಗ್ಗ ನೋಡ್ಬೇಕಂತ ಹೋಗ್ಲಿಕ್ಕತ್ತೀರಿ, ಅಲ್ಲಿ ಏನೋ ಬಿದ್ದದ ಹೋಗ್ಲಿಕ್ಕತ್ತೀರಿ, ಅಲ್ಲಿ ಆ ವಸ್ತುವಿನ ಯಥಾರ್ಥ ಜ್ಞಾನ ಆಗ್ತಾ ಇಲ್ಲ, ಬೆಳಕಿಲ್ಲದಕ್ಕ. ಅದಕ್ಕೇನಾಯ್ತು, ನಿಮ್ಮೊಳಗಿಂದ ಒಂದು ಅವಿದ್ಯಾ ವೃತ್ತಿ ಏನ್ ಮಾಡ್ತದ, ಕ್ಷೋಭೆಗೊಳಗಾಗ್ತದ. ಸುಮ್ಮಿರ್ತದ, ಅದು ಗೊತ್ತಿಲ್ಲ ಅನ್ನೋದು ಸುಮ್ಮಿರ್ತದ. ಗೊತ್ತಿಲ್ಲ ಅಂದ್ರೆ ಸುಮ್ಮಿರು, ಗೊತ್ತಿಲ್ಲ ಅಂದ್ರೆ ಸುಮ್ಮಿರು ಅಂತ. ಗೊತ್ತಿಲ್ಲ ಅಂತಂದ್ರೆ ಸುಮ್ಮಿರು ಅಂದ್ರಲ್ಲ, ಗೊತ್ತಿದ್ದವ್ರು ಗೊತ್ತಿದ್ದದ್ದು ಮಾಡ್ಬೇಕಲ್ಲ. ಗೊತ್ತಿದ್ದವ್ರು ಎಲ್ಲ ಮಾಡ್ಲಿಕ್ಕತ್ತಾರ ಅಂತಂದ್ರೆ ಗೊತ್ತಿಲ್ಲದ್ದು ಸುಮ್ಮಿರ್ತದ. ಗೊತ್ತಿದ್ದವ್ರು ಗೊತ್ತಿಲ್ಲದನ್ನು ಮಾಡ್ಲಿಲ್ಲ ಅಂದ್ರೆ ಏನ್ ಮಾಡ್ತದ, ನೀವು ಮಾಡ್ಲಿಲ್ಲ ಅಂತ ಮಾಡ್ತೀವಿ. ಈಗ ಬ್ರಹ್ಮಜ್ಞಾನಿಗಳೇ ನೀವು ಮಾತನಾಡ್ರಿ, ನಿಮ್ಮ ವಿಚಾರಗಳು ಒಳಗೆ ಸಾಕಷ್ಟು ಆಲೋಚನೆಗಳಲ್ವ, ಮಾತಾಡ್ರಿ ಅಂತಂದ್ರೆ ತಿಳಿದವರು ಮಾತಾಡ್ಲಿಲ್ಲ ಅಂತಂದ್ರೆ ತಿಳಿದವರು ಮೌನವಾದರೆ ಮೂರ್ಖರು ಮಾತನಾಡಲು ಆರಂಭಿಸುತ್ತಾರೆ ಅಂತ ಒಂದು ಅದೇ ಮಾತು. ತಿಳಿದವರು ಮಾತಾಡ್ಲಾರ ಸುಮ್ಕೂತ್ರು ಮತ್ತ ತಿಳಿಲಾರ್ದವ್ರು ಮಾತಾಡ್ಲಿಕ್ಕೆ ಕಲ್ಮ. ಹಾಗೇನದ ಇದು ಅವಿದ್ಯಾ ವೃತ್ತಿ ಅನ್ನೋದು ತಿಳಿದ. ಅದು ಏನ್ ಮಾಡ್ತದ, ಅವರೆಲ್ಲ ಸುಮ್ಕೂತ್ತಾರೆ, ನಾವೇ ಸುಮ್ಕೂತ್ರ ನಮ್ ಕೆಲಸ ನಾವು ಮಾಡಬೇಕು ಅಂತ ಹೇಳಿ ಇದು ಅವಿದ್ಯೆ ಏನ್ ಮಾಡ್ತದ, ಕ್ಷೋಭೆಗೊಳಗಾಗಿ ಕಾರ್ಯೋನ್ಮುಖವಾಗಿ ಆಕ್ಟಿವ್ ಆಗಿ ಏನ್ ಮಾಡ್ತದ, ಅದು ತನ್ನೊಳಗ ನಾನಾ ರೀತಿಯ ಆಕಾರಗಳನ್ನು ತಾಳಿ ಎಷ್ಟೋ ವಸ್ತುಗಳ ಆವರಣ ಭಂಗ ಮಾಡಿದಂತಹ ಒಂದು ಅನುಭವ ಅದರೊಳಗೆ ಅಂತಕ್ಕಂಥದ್ದಾಗಲ್ಲ. ಅದು ಏನ್ ಮಾಡ್ತದ, ಅದು ಈ ವಸ್ತು ಈ ಆಕಾರದಾಗಿತ್ತು ಅಂದ್ರೆ ಇದು ಅದೇ ಇರಬಹುದು ಅಂತ ಹೇಳಿ ಅವಿದ್ಯೆ ಏನ್ ಮಾಡ್ತದ, ತನ್ನೊಂದು ನಿರ್ಣಯ ಕೊಡ್ತದೆ. ಅದು ಸರ್ವ ಅಂತ. ಬ್ರಹ್ಮ ಕಾಣಲಿಲ್ಲ, ಬ್ರಹ್ಮಜ್ಞಾನ ಇಲ್ಲ ಅಂದ್ರೆ ಇದು ಜಗತ್ತಾದ ಅಂತೋ, ಹಗ್ಗ ಕಾಣಲಿಲ್ಲ ಇದು ಹಾವಾದ ಅಂತೋ, ಮಣ್ಣು ಕಾಣಲಿಲ್ಲ ಇದು ಮಡಿಕೆ ಆದ ಅಂತೋ, ಬಂಗಾರ ಕಾಣಲಿಲ್ಲ ಇದು ಆಭರಣ ಆದ ಅಂತೋ. ಹಿಂಗ ಇದು ತೋರಿಕೆ ಅಲ್ಲಿ ಇಲ್ಲದನ್ನ ತೋರ್ತದನ್ನ. ಇದಕ್ಕೇನಂತಾರ ಅಯಥಾರ್ಥ ಜ್ಞಾನ, ಇದಕ್ಕೇನಂತಾರ ಪ್ರಮಾಜ್ಞಾನ. ಪ್ರಮಾಜ್ಞಾನ
ಈ ಎರಡು ಜ್ಞಾನಗಳು ಎಲ್ಲಿದವ? ಜಾಗೃತಾವಸ್ಥೆ ಒಳಗದವ. ಬ್ರಹ್ಮಜ್ಞಾನ ಜಾಗೃತಾವಸ್ಥೆ ಒಳಗದವ. ಈ ಬ್ರಹ್ಮಜ್ಞಾನ ಏನಾಗ್ತದಪ್ಪ ಅಂತಂದ್ರೆ ನಿಮ್ಮ ಒಳಗಿಂದ ಡಿಸಿಷನ್ ಬಂದದಲ್ಲಿ ಅದಕ್ಕೆ ಒಳಗಿಂದ ಬಂದಿದೆ ಡಿಸಿಷನ್. ಅದಕ್ಕೇನಂತಂದ್ರು ಇದಕ್ಕೆ ಸಾಕ್ಷಿ ಭಾಷೆ ಅಂತಾರೆ. ಇದಕ್ಕೇನಂತಾರೆ ಸಾಕ್ಷಿ ಭಾಷಾ ಅಂತಾರೆ. ಅದಕ್ಕ ಬ್ರಹ್ಮಜ್ಞಾನಕ್ಕೆ ಇದು ಕಣ್ಣಿನಿಂದ ಏನ್ ನೋಡ್ತಿರಲ್ಲ, ಕಣ್ಣಿನಿಂದ ನೋಡಿ ನಿಮ್ಮ ವೃತ್ತಿ ಹೊರಗೆ ಹೋಗಿ ಆ ವಸ್ತುವಿನ ಆವರಣ ಭಂಗ ಆಗ್ತದಲ್ಲ, ಅದಕ್ಕೇನಂದ ಪ್ರಮಾದ ಭಾಷಣ ಅಂತ. ಸಾಕ್ಷಿ ಭಾಷಾ ಪ್ರಮಾದ ಭಾಷೆ. ಸಾಕ್ಷಿ ಭಾಷಾ ಪ್ರಮಾದ ಭಾಷೆ. ಈ ಪ್ರಮಾದ ಭಾಷೆ ಎದರಿಂದ ಜನ್ಯ ಆಗಿದ್ರು? ಪ್ರಮಾಣ ಜನ್ಯ. ಪ್ರಮಾಣ ಅಂದ್ರೆ ಇಂದ್ರಿಯ ಜನ್ಯ. ಪ್ರಮಾಣಗಳಂದ್ರೆ ಇಂದ್ರಿಯಗಳು. ಸಾಕ್ಷಿ ಭಾಷಾ ಪ್ರಮಾದ ಭಾಷಾ ಇದು ಪ್ರಮಾದ ಭಾಷಾ ಪ್ರಮಾಣ ಜನ್ಯ. ಸಾಕ್ಷಿ ಭಾಷಾ ಇದು ಎದರ ಮೂಲಕ ಬಂದದ? ಅವಿದ್ಯೆಯ ಮೂಲಕ. ಈ ಜ್ಞಾನ ಎದರಿಂದ ಉಂಟಾಗ್ಯದ? ಹೂ ಅಂತ ಹೇಳಿ ಅವಿದ್ಯಾಜನ್ಯ ಇದು. ಸಾಕ್ಷಿ ಭಾಷಾ ಅವಿದ್ಯಾಜನ್ಯ. ಪ್ರಮಾದ ಭಾಷೆ ಎದರಿಂದ ಜನ್ಯ ಆಗ್ಯದ? ಇಂದ್ರಿಯ ಜನ್ಯ ಅಥವಾ ಪ್ರಮಾಣ ಜನ್ಯ. ಅದಕ್ಕೆ ಇದು ಸಾಕ್ಷಿ ಭಾಷಾ ಪ್ರಮಾದ ಭಾಷೆ ಇವೆರಡು ತಿಳ್ಕೊ. ಅದಕ್ಕೆ ಇಲ್ಲಿ ಸಾಕ್ಷಿ ಭಾಷಾ ಪ್ರಮಾದ ಭಾಷಾ. ಈಗ ಒಳಗಿನಿಂದ ಬಂದದ್ದು ಒಂದು ಅವಿದ್ಯಾಜನ್ಯ ಭ್ರಮೆ ಒಂದು, ಇನ್ನ ಒಳಗಿನಿಂದೇ ಬರೋದೇವಾಗ ಜಾಗೃತಾವಸ್ಥೆ ವಿಷಯ ಮಾತಾಡೀವೀಗ. ಈಗ ನೆಕ್ಸ್ಟ್ ಸ್ವಪ್ನಾವಸ್ಥೆ ಅದಲ್ಲ. ಇಲ್ಲಿನೂ ಎಷ್ಟೋ ವಸ್ತುಗಳು ಉತ್ಪನ್ನ ಆಗ್ತಾವ, ಅವುದ್ರ ಬಗ್ಗೆ ಜ್ಞಾನ ಆಗ್ತದೆ ನಿಮಗೆ. ಇವು ಎಲ್ಲಿಗೆ ಬರ್ತಾವ? ಒಳಗೆ ಬರ್ತವೆ. ಒಳಗಿಂದ ಬರ್ತಾವ, ಹೊರಗೆ ಬರ್ತವೆ. ಕನಸಿನ ವಸ್ತುಗಳು, ಕನಸಿನ ಜ್ಞಾನ. ಅದಕ್ಕೆ ಸ್ವಪ್ನದ ವಸ್ತುಗಳು ಮತ್ತು ಅವುಗಳ ಜ್ಞಾನ ಇವಕ್ಕೇನಂತೀರಿ? ಸಾಕ್ಷಿ ಭಾಷೆ ಅಂತೀರ, ಪ್ರಮಾದ ಭಾಷೆ ಅಂತೀರ? ಸಾಕ್ಷಿ ಭಾಷೆ ನೆನ್ಬೇಕು. ನಿಮ್ಮ ಕನಸಿನ ಒಳಗಿದೆ ಸಾಕ್ಷಿ. ಹೆಂಗದ? ಒಳಗದ ಸಾಕ್ಷಿ ಇರೋದು ಒಂದೇ. ಸಾಕ್ಷಿ ಇರೋದು ಒಂದೇ. ಅದು ಏನ್ ಮಾಡ್ತದ? ಅಂತಃಕರಣ ಮತ್ತು ಅವಿದ್ಯೆ ಅಂತೇಳಿ ಎರಡು ಇನ್ಸ್ಟ್ರೂಮೆಂಟ್ ಇಟ್ಕೊಂಡು ಕುಂತದು. ನಿಮ್ಮ ಅಂತಃಕರಣದ ವೃತ್ತಿ ಅಂತಃಕರಣದ ವೃತ್ತಿ ಪ್ರಮಾಣ ದ್ವಾರ ಹೊರಗೋಗಿ ಆ ವಸ್ತುವಿನ ಆವರಣ ಭಂಗ ಮಾಡಿ ಆ ವಸ್ತುವನ್ನ ಗುರುತಿಸಿದ್ರೆ ಅದು ಅಂತಃಕರಣದಿಂದ ಕೆಲಸ.
ಅಲ್ಲಿ ತಿಮಿರಾದಿ ದೋಷಗಳಿರುವ ಕಾರಣ ಏನಾಯ್ತು, ಅಲ್ಲ ಆವರಣ ಭಂಗ ಆಗ್ಲಾರ್ದಕ್ಕ ಈ ಸಾಕ್ಷಿ ಏನ್ ಮಾಡ್ತದ, ಅವಿದ್ಯೆಯ ಮೂಲಕ ತಿಳ್ಕೊಳಕ್ ಅದಕ್ಕೆ ಅವಿದ್ಯೆಯ ಮೂಲಕ ಏನ್ ತಿಳ್ಕೊತ ಇದಕ್ಕೆ ಸಾಕ್ಷಿ ಭಾಷ್ಯ ಅಂತಾರ, ಪ್ರಮಾದ ಭಾಷ್ಯ ಅಂತಾರೆ ಪ್ರಮಾಣಜನ್ಯ, ಅದು ಇಂದ್ರಿಯಜನ್ಯ. ಅದಕ್ಕ ಇದಕ್ಕೆ ಸಂಬಂಧಪಟ್ಟಂತೆ ಸರಿಯಾಗಿ ಒಂದ್ಸಾರಿ ತಿಳ್ಕೊಂಡ್ಬಿಡ್ರಿ. ಸ್ವಪ್ನದಲ್ಲಿರುವವನು ಎಚ್ಚರಾದ ಕ್ಷಣವೇ ಆನೆ ಮತ್ತು ಆನೆಯ ಜ್ಞಾನ. ಆನೆ ಬಂದದ, ಆನೆಯ ಜ್ಞಾನ ಅಂದ್ರೆ ಇದು ಆನೆ ಅಂತ ಹೇಳಿ ಗುರುತಿಸ್ಬೇಕಲ್ಲ. ಸ್ವಪ್ನದಾಗ ಜಗ್ಗಿ ವಸ್ತುಗಳು ಬರ್ತಿರ್ತಾವ, ಯಾವ ವಸ್ತು ಯಾವ್ದಂತ ಹೇಳಿ ಕೆಲವೊಂದು ಜ್ಞಾನ ಆಗ್ಲಾರುವಂತ ವಸ್ತುಗಳು ಬರ್ತಿರ್ತಾವ. ಆನೆ ಮತ್ತು ಆನೆಯ ಜ್ಞಾನ ಎರಡೂ ಸೇರಿಯೇ ಇಲ್ಲದಂತಾಗುತ್ತವೆ. ಅದು ಸ್ವಪ್ನದಾಗ. ಮತ್ತೆ ಸ್ವಪ್ನದಲ್ಲಿ ಮತ್ತು ಭ್ರಮಣಸ್ಥಳದಲ್ಲಿ ಜ್ಞಾನ ಮತ್ತು ಧ್ಯೇಯ ಎರಡೂ ಒಂದೇ ಕಾಲದಲ್ಲಿ ಉತ್ಪತ್ತಿಯಾಗುತ್ತವೆ, ಎರಡೂ ಒಂದೇ ಕಾಲದಲ್ಲಿ ಲೀನವಾಗುತ್ತವೆ. ಸ್ವಪ್ನದಲ್ಲಿ ಅಂತರ್ ಅವಿದ್ಯೆಯ ಜ್ಞಾನ ಮತ್ತು ಜ್ಞೇಯಗಳೆರಡಕ್ಕೂ ಏನಿದೆ, ಸ್ವಪ್ನದಲ್ಲಿ ಕಾಮನಾತ್ಮಕಿ ಸ್ವಪ್ನದಲ್ಲಿ ಅಂತರ್ ಅವಿದ್ಯೆಯೇ ಜ್ಞಾನ ಮತ್ತು ಧ್ಯೇಯಗಳೆರಡಕ್ಕೂ ಉಪಾದಾನವಾಗಿದೆ. ಸ್ವಪ್ನದಾಗ ಏನಾಗ್ಯದ, ಜ್ಞಾನ ಮತ್ತು ಧ್ಯೇಯ ಎರಡಕ್ಕೂ ಉಪಾದಾನ ಕಾರಣ ಯಾವ್ದಾಗ್ಯದ, ಅವಿದ್ಯೆನೇ ಆಗ್ಯದ. ಉಪಾದಾನ ಕಾರಣ ಅಂದ್ರೆ ಗೊತ್ತಲ್ಲ, ನಿಮಿತ್ತ ಕಾರಣ, ಉಪಾದಾನ ಕಾರಣ, ಮತ್ತೆ ನಿಮಿತ್ತ ಕಾರಣ. ಒಂದು ಗಡಿಗೆ ತಯಾರಾಗಬೇಕಾದ್ರೆ ನಿಮಿತ್ತ ಕಾರಣ ಯಾರು? ಕುಂಭ. ಉಪಾದಾನ ಕಾರಣ ಕೆಸರು. ಕೆಸರೇ ಗಡಿಗೆ ಆಗ್ತದ, ಅವ ಮಾಡೋನಿಗೆ ನಿಮಿತ್ತ ಕಾರಣ. ಸಹಕಾರಿ ಕಾರಣ ಅಂದ್ರೆ ಅವನು ಚೀಗರಿ, ದಂಡ, ಚಕ್ರ, ಇನ್ಸ್ಟ್ರೂಮೆಂಟ್ ಅನ್ನೋದು ಅವೆಲ್ಲ ಸಹಕಾರಿ ಕಾರಣ, ಅವಿಲ್ಲದು ಮಾಡ್ಲಿಕ್ಕೆ ಬರಂಗಿಲ್ಲ. ಹಂಗ ಇಲ್ಲಿ ಏನಾಗ್ಯದ, ಅವಿದ್ಯೆಯೇ ಉಪಾದಾನ ಕಾರಣ ಆಗ್ಯದ ಅಂದ್ರ ಅವಿದ್ಯೆನೇ ಹಾವಾಗ್ಯದ. ಕೆಸರೇ ಗಡಿಗೆ ಆಗ್ಯದ. ಹಂಗ ಅವಿದ್ಯೆನೇ ಹಾವಾಗ್ಬಿಟ್ಟದ. ನಿಮ್ಮೊಳಗ ಅಂತರ್ ಅವಿದ್ಯೆ ಅದ ಇಲ್ಲ ಒಳಗೆ, ಅದೇನಾಗ್ಯದ ಹಾವಿನ ಹಾಕತ್ತಾಗ. ನಿಮ್ಮ ವೃತ್ತಿ ಹೋಗಿ ನಮ್ಮಲ್ಲಿ ಸೆಕ್ಷನ್ ಆಫೀಸರ್ಸ್ ಅಂತ ಇರ್ತಾರ, ಅವ್ರೇನ್ ಮಾಡ್ತಾರ, ಒಂದು ಲೆಟರ್ ಕೊಟ್ಟರು ಮ್ಯಾಲಿನವ್ರಿಗೆ ಫಾರ್ವರ್ಡ್ ಮಾಡ್ತಾರ. ಇಲ್ಲ ಅಂತಂದ್ರ ಮ್ಯಾಲ್ ಕಳ್ಕೊಳಕ್ ಬರಂಗಿಲ್ಲ ಅಂತಂದ್ರ ಹಳ್ಳಿ ಯಾರು ತಂದಿರ್ತಾರೆ ಲೆಟರ್ ಅವ್ರಿಗೆ ಬ್ಯಾಕ್ವರ್ಡ್ ಮಾಡ್ತಾರೆ. ಒಂದು ಫಾರ್ವರ್ಡ್ ಅನ್ನ ಮಾಡ್ತಾರೆ, ಒಂದು ಬ್ಯಾಕ್ವರ್ಡ್ ಅನ್ನ ಮಾಡ್ತಾರೆ. ಅವ್ರ ಸೆಕ್ಷನ್ ಆಫೀಸರ್ ಕೆಲಸ ಅದೇ, ಇದು ಮ್ಯಾಲ ಹೋಗ್ಲಿಕ್ಕೆ ಯೋಗ್ಯ ಅದೋ ಇಲ್ಲ, ಇಲ್ಲಾಂದ್ರೆ ತಗೊಂಡು ಹೋಗ್ಬೇಕು. ಇದೆಲ್ಲ ಮಾಡಕ್ಕಾಗಲ್ಲ, ಇಲ್ಲಿ ಬಾರಂಗಿಲ್ಲ ಕೆಲಸ. ಅದಕ್ಕೆ ಫಾರ್ವರ್ಡ್ ಮಾಡೋದು, ಬ್ಯಾಕ್ವರ್ಡ್ ಮಾಡೋದು. ನಿಮ್ ಒಳಗ ಎರಡದ ಬಂದೋಬಸ್ತ್ ತಿಳ್ಕೊಳ್ರಿ. ಒಳಗ ಅವಿದ್ಯೆ ಆದ ಮತ್ತೆ ಅಂತಃಕರಣ ಆದ. ಅಂತಃಕರಣ ಏನ್ ಮಾಡ್ತದ, ಒಳಗೆ ಹೋಗಿ ಆ ವಸ್ತುವಿನ ಆವರಣ ಭಂಗ ಮಾಡ್ತದ, ನಿಮ್ಮ ವೃತ್ತಿ. ಅಂತಃಕರಣ ವೃತ್ತಿ ಹೊರಗೆ ಹೋಗಿ ಹೊರ ಜಗತ್ತಿನ ವಸ್ತುಗಳ ಆವರಣ ಭಂಗ ಮಾಡುವುದಕ್ಕೆ ವಿಫಲವಾಯಿತು ಅಂತಂದ್ರೆ ಅಂತಃಕರಣದೊಳಗೆ ಇನ್ನೊಂದು ವೃತ್ತಿ ಅದ, ಯಾವದದು, ಅವಿದ್ಯಾ ವೃತ್ತಿ. ಅದು ಹೊರಗೆ ಹೋಗಿ ಹಕ್ಕದ ಆಕಾರ ತಾಳಲಿಲ್ಲ ಅಂತಂದ್ರೆ ಅವಿದ್ಯೆ ಏನ್ ಮಾಡ್ಬಿಡ್ತದೆ, ಈಗ ಕಾಣದಾಕ. ಅದಕ್ಕ ಅವಿದ್ಯಾ ವೃತ್ತಿಯ ವಿಚಾರಗಳು ಬರ್ಲಕತ್ತವೋ, ಅಂತಃಕರಣ ವೃತ್ತಿಯ ವಿಚಾರಗಳು ಬರ್ಲಕತ್ತವೋ, ಇವೆಲ್ಲ ನೋಡ್ಬೇಕು. ಅವಿದ್ಯಾ ವೃತ್ತಿಯ ವಿಚಾರಗಳು ಅಂತ ನಿಮಗ ತಿಳ್ಕೊಳಕ, ಭ್ರಮೆ ಆಗಿದ್ರ ಬಗ್ಗೆ ನಿಮಗೆ ತಿಳುವಳಿಕೆ ಮೂಡಿಸೋದಕ್ಕ ಯಥಾರ್ಥ ಜ್ಞಾನ ಆಗಲಾರದ ಕಾರಣ, ಅಜ್ಞಾನದ ಕಾರಣ, ಬೆಳಕು ಇಲ್ಲದ ಕಾರಣ, ಬ್ರಹ್ಮನನ್ನ ಅರಿಯದ ಕಾರಣ ನಿಮ್ಮ ಅವಿದ್ಯೆನೆ ಏನಾಗ್ಬಿಟ್ಟದ, ಹಾವಾಗ್ಯದ. ಈಗ ನಿಮ್ಮ ಅವಿದ್ಯೆನೆ ಸಂಸಾರ ಆಗ್ಯದ, ಅವಿದ್ಯೆನೆ ಜಗತ್ತಾಗ್ಯದ. ಹೆಂಗದು
ನಿಮ್ಮ ಒಳಗಿನ ಅವಿದ್ಯೆನೇ ಇದೆಲ್ಲ ಆಗ್ಬಿಡ್ತದ. ಈಗ ಹಾವು ಹೊರಗದ ಏನೋ ಇಲ್ಲ, ನಿಮ್ಮ ಅವಿದ್ಯೆನೇ ಹಾವಾಗಿ ಕೂತ್ಬಿಟ್ಟದೆ. ಅದಕ್ಕ ಸ್ವಪ್ನದಲ್ಲಿ ಅಂತರ್ ಅವಿದ್ಯೆ, ಸ್ವಪ್ನ ಸ್ಥಳದಲ್ಲಿ ಏನ್ ಮಾಡ್ತದ? ಅಂತರ್ ಅವಿದ್ಯೆಯೇ ಜ್ಞಾನ ಮತ್ತು ಧ್ಯೇಯಗಳೆರಡಕ್ಕೂ ಉಪಾದಾನ ಕಾರಣವಾಗಿದೆ. ಇದು ಹಾವು ಅಂತ ಗುರುತಿಸೋದು ಕೆಲವರು ಹಾವು ಉತ್ಪನ್ನ ಆಗ್ಯದಲ್ಲ, ಅದು ಅವಿದ್ಯೆನೇ ಹಾವಾಗಿ ಉತ್ಪನ್ನ ಆಗಿ ಇದು ಹಾವು ಅಂದ್ರೆ ಗುರುತನ್ನು ಮಾಡ್ಬಿಟ್ಟದು. ಹೀಗಾಗಿ ಸ್ವಪ್ನದಲ್ಲಿ ತೋರತಕ್ಕಂಥ ಪದಾರ್ಥಗಳು ಇವೇನು, ಇದು ಶಬ್ದ ಗೊತ್ತಾಯ್ತಾ? ಸ್ವಪ್ನದಲ್ಲಿ ಅಂತರವಿದ್ಯೆಯೇ ಜ್ಞಾನ ಮತ್ತು ಧ್ಯೇಯಗಳೆರಡಕ್ಕೂ ಉಪಾದಾನ ಕಾರಣವಾಗಿದೆ. ನೆಕ್ಸ್ಟ್ ಭ್ರಮಸ್ಥಳದಲ್ಲಿ ಏನಾಗ್ಯದ? ಭ್ರಮಸ್ಥಳದಲ್ಲಿ ಇದು ಸ್ವಪ್ನ ಸ್ಥಳದ ಗೊತ್ತಾಯ್ತಾ? ಬರ್ಕೋಬೇಕು. ಸ್ವಪ್ನ ಸ್ಥಳದಲ್ಲಿ ಅಂತರವಿದ್ಯೆಯೇ ಜ್ಞಾನ ಮತ್ತು ಧ್ಯೇಯಗಳೆಂಬ ಎರಡಕ್ಕೂ ಉಪಾದಾನ ಕಾರಣವಾಗಿದೆ. ನೆಕ್ಸ್ಟ್ ಭ್ರಮಸ್ಥಳದಲ್ಲಿ ತೋರತಕ್ಕಂತ ದರ್ಪಾದಿಗಳು ಮತ್ತು ಸ್ವಪ್ನದಲ್ಲಿ ತೋರತಕ್ಕಂತ ಪದಾರ್ಥಗಳು ಇವುಗಳಿಗೆ ಸಾಕ್ಷಿ ಭಾಷೆ ಎಂದು ಹೇಳುತ್ತಾರೆ. ಭ್ರಮಸ್ಥಳದೊಳಗೆ ಏನಾಗ್ತದ? ತಿಮಿರಾದಿ ದೋಷಗಳ ಕಾರಣ ನಮ್ಮ ವೃತ್ತಿ ಆ ವಸ್ತುವಿನ ಆವರಣ, ರಜ್ಜುವಿನ ಆವರಣ ಭಂಗ ಮಾಡಲು ವಿಫಲವಾದ ಕಾರಣ ಏನಾಗ್ತದ? ಅವಿದ್ಯಾ ವೃತ್ತಿಯಲ್ಲಿ ಶೋಭೆ ಉಂಟಾಗಿ ಸರ್ಪ ಮತ್ತು ಸರ್ಪದ ಜ್ಞಾನ ಉಂಟಾಗುತ್ತದೆ. ಅದು ಭ್ರಮಸ್ಥಳ. ರಜ್ಜು ಮತ್ತು ರಜ್ಜುವಿನ ಜ್ಞಾನ ಮಾಡ್ಕೋಬೇಕಾದಂತ ಕಾರ್ಯ ವಿಫಲ ಆಯ್ತು, ತಿಮಿರಾದಿ ದೋಷಗಳಿರುವ ಕಾರಣ. ಅದಕ್ಕೆ ಅವಿದ್ಯೆ ಏನ್ ಮಾಡ್ತು? ಸರ್ಪ ಮತ್ತು ಸರ್ಪದ ಜ್ಞಾನ ತಯಾರು ಮಾಡಿ ಕೊಟ್ಟಬಿಟ್ಟು. ಅದಿಲ್ಲಂದ್ರೆ ಬಿಡು, ಹೊರಗಿಂದ ಗೊತ್ತಾಗ್ಲಿಲ್ಲ ಅಂದ್ರೆ ನನ್ನ ಮೇಲೆ ಎಲ್ಲ ಗೊತ್ತದ. ಬಾ ಇಲ್ಲ ಹೇಳ್ತೀನಿ ಅಂತ ಕರ್ಕೊಂಡು ಹೋಗ್ತದೆ. ನಿಮ್ಮ ಹೆಂಡತಿ ಒಂದು ಹೆಣ್ಣು ಅಥವಾ ಹೆಂಡತಿಯೋ ಅಂತಃಕರಣ ವೃತ್ತಿ ಪ್ರಕಾರ ಏನದ? ಪ್ರಮಾದ ಜ್ಞಾನ. ನಿಮ್ಮ ಪ್ರಮಾದ ಜ್ಞಾನದ ಪ್ರಕಾರ ಹೆಂಡತಿನೋ ಹೆಣ್ಣು? ಪ್ರಮಾದ ಜ್ಞಾನದ ಪ್ರಕಾರ ಪ್ರಮಾಣಜನ್ಯ ಹೆಣ್ಣದು. ಸಾಕ್ಷಿ ಭಾಷೆ ಏನ್ ಮಾಡ್ತದ? ಅವಿದ್ಯಾ ವೃತ್ತಿಲಿಂದ ಏನು ತಿಳ್ಕೊಂಡದಲ್ಲ ಅದು ಹೆಂಡತಿ ಅನ್ನೋದು ಏನದಲ್ಲ, ನಿಮ್ಮ ಅವಿದ್ಯೆ. ನನ್ನ ಗಂಡ ಅನ್ನೋದೇನದ, ಇದು ಅವಿದ್ಯೆ. ಅದರ ಪ್ರಕಾರ ಸಾಕ್ಷಿ ಭಾಷ್ಯದ ಮೂಲಕ ನಿಮ್ಮ ಒಳಗೆ ತಿಳ್ಕೊಂಡದ್ದು. ಯಥಾರ್ಥ ಜ್ಞಾನ, ಯಥಾರ್ಥ ಜ್ಞಾನ ಹೆಣ್ಣದು, ಯಥಾರ್ಥ ಜ್ಞಾನ ಗಂಡದು. ಹೆಂಡತಿ ಗಂಡ ಅಂತ ಇಲ್ಲ. ಜಗತ್ತಿನ ಗಂಡ ಹೆಂಡತಿ ಅಂತದಲ್ಲ, ನಾವು ಎಲ್ಲರೇ ಹೆಣ್ಣು ಗಂಡ ಅಂತದ. ಅದು ಪ್ರಮಾದ ಜ್ಞಾನ. ಅವಿದ್ಯೆಯ ಪ್ರಕಾರ ಏನಾಗ್ಯದ? ಹೆಂಡತಿ ಮಾಡ್ಕೊಂಡು ಕೂತೀರಿ, ನೀವು ಮಾಡ್ಕೊಂಡಿಲ್ಲ. ಅದಕ್ಕ ಈಶ್ವರನಿಗೆ ಕುರಿತು ತಪಸ್ ಮಾಡ್ಬಿಟ್ನಂತ. ತಪಸ್ ಮಾಡಿದ್ನಂತ. ಮಾಡಿದ್ಮೇಲ ಏನಪ್ಪ ಎದಕ್ಕ ಏನಂತ ಹೇಳಿದ್ರ ಅಂತ ಹೆಂಡತಿನ ಕೊಟ್ಟಿದ್ ಓ ಮಾರಾಯ ಅಂದ್ಬಿಟ್ನಪ್ಪ. ಈಶ್ವರನ ಯಾರಿಗೆ ಹೆಂಡ್ರ ಕೊಟ್ಟಿಲ್ಲಪ್ಪ ಅಂತ. ಹೆಣ್ಣುಗಳು ಸೃಷ್ಟಿ ಮಾಡಿದ್ ಜಗತ್ತಿನಾಗ ಅಷ್ಟೇ. ಗಂಡ ಗಂಡ ಅಂತ ಸೃಷ್ಟಿ ಮಾಡಿ ನೀವೇ ಗಂಡ ಹೆಂಡತಿ ಹೇಗಿಲ್ಲ ಇದನ್ನ ಬೀಳಕತ್ತೀರಿ, ನಾನೇನ್ ಮಾಡ್ಲ ಅದಕ್ಕಂತ. ಈ ಗಂಡ ಹೆಂಡತಿ ಸಂಸಾರ ಜಗತ್ತ ಏನ್ ಮಾಡಿದಲ್ಲ ಇದೆಲ್ಲ ಸಾಕ್ಷಿ ಭಾಷಾ.
ಅವಿದ್ಯಾ ಭಾಷ್ಯ. ಸಾಕ್ಷಿನೇ ಅವಿದ್ಯೆಯ ಮೂಲಕ ಭಾಷಿಸುತ್ತದೆ. ಅಂತಃಕರಣದ ಮೂಲಕ ಭಾಷಿಸುವುದಕ್ಕ ಆಗ್ಲಾರದಕ್ಕ ಸಾಕ್ಷಿ ಏನ್ ಮಾಡ್ತದೆ, ಅವಿದ್ಯಾ ಮೂಲಕ ಭಾಷಿಸಿದ್ದಕ್ಕೆ ಸಾಕ್ಷಿ ಭಾಷೆ ಅಂತಾರ. ಆಕ್ಚುಲ್ ಅದು ಅವಿದ್ಯಾ ಭಾಷ್ಯ. ಅದಕ್ಕೆ ಭ್ರಮಸ್ಥಳದಲ್ಲಿ ತೋರತಕ್ಕಂಥ ಸರ್ಪಾದಿಗಳು ಮತ್ತು ಸ್ವಪ್ನದಲ್ಲಿ ತೋರತಕ್ಕಂಥ ಪದಾರ್ಥಗಳು ಇವು ಎಲ್ಲದಕ್ಕ ಏನಂತಾರ, ನೀವು ಎಚ್ಚರಿ ಅದಿರಿ, ಜಾಗೃತ ಅವಸ್ಥೆಯೊಳಗೆ ಅದಿರಿ ಕರೆ. ಆದ್ರೆ ಏನಾಗ್ಯದ, ಬೆಳಕಿಲ್ಲ, ಕಣ್ಣು ಸರಿಗಿಲ್ಲದಕ್ಕ ಏನಾಗ್ಬಿಡ್ತು, ಆ ವಸ್ತುವಿನ ಆವರಣ ಭಂಗ ಮಾಡ್ಲಿಕ್ಕೆ ನಿಮ್ಮ ಅಂತಃಕರಣ ವೃತ್ತಿಯಿಂದ ಸಾಧ್ಯವಿಲ್ಲ. ಅದಕ್ಕೆ ನಿಮ್ಮ ಅವಿದ್ಯಾ ವೃತ್ತಿಗೆ ಯೋಗ ಉಂಟಾಗಿ ಅಲ್ಲಿ ಹಾವು ಮತ್ತು ಹಾವಿನ ಜ್ಞಾನ ಅಂತ ಏನಾಗ್ಯದಲ್ಲ, ಅದಕ್ಕೆ ಏನಂತಾರ ಸಾಕ್ಷಿ ಭಾಷ್ಯ ಅಂತಾರ. ಸಾಕ್ಷಿ ಭಾಷ್ಯ ಅಂದ್ರೆ ಏನಪ್ಪಾ ಅಂದ್ರೆ ಅವಿದ್ಯಾ ವೃತ್ತಿಯ ದ್ವಾರ ಸಾಕ್ಷಿಯು ಭಾಷಿಸುತ್ತದೆಯೋ ಅಂದ್ರೆ ಪ್ರಕಾಶ ಮಾಡುತ್ತದೆಯೋ ಅದಕ್ಕೆ ಸಾಕ್ಷಿ ಭಾಷೆ ಎನ್ನುತ್ತಾರೆ. ಸಾಕ್ಷಿ ಏನ್ ಮಾಡ್ತದೆ, ಅವಿದ್ಯೆಯ ಮೂಲಕ ವಸ್ತುಗಳ ಪ್ರಕಾಶ ಮಾಡ್ತದೆ. ಎಷ್ಟು ಚಂದ ಮಾಡ್ತದೆ ನೋಡಿ, ಅವಿದ್ಯೆಯ ಮೂಲಕ. ಅಕ್ಕಕ್ಕೆ ಹೋಗಿ ಹಾವು ಅಂತದು ಅವಿದ್ಯೆ, ಹೆಣ್ಣಿಗೆ ಹೋಗಿ ಹೆಣ್ತಿ ಅಂತದು, ಗಂಡಿಗೆ ಹೋಗಿ ಗಂಡ ಅಂತದು, ಭೂಮಿಗೆ ಹೋಗಿ ಪ್ಲಾಟ್ ಅಂತದ, ಹೊಲ ಅಂತದ, ಅಡವಿ ಅಂತದ, ಅರಣ್ಯ ಅಂತದ, ಎಲ್ಲ ಒಟ್ಟು ಭೂಮಿ ಅದ, ಇರೋದೇ ಭೂಮಿ ಅಂತ. ಹಂಗ ಒಂದು ಕಲ್ಲಿನ ಮೂರ್ತಿ ಅದ, ಆ ಮೂರ್ತಿ ಒಳಗೆ ಏನದ, ಪ್ರಮಾದ ಭಾಷೆಯ ಪ್ರಕಾರ ಅದು ಕಲ್ಲು. ಅವಿದ್ಯೆ ಪ್ರಕಾಶ ಮಾಡ್ತದ ಏನಂತ, ಅದನ್ನೊಂದು ಮೂರ್ತಿ ಅಂತ. ಅದು ವಿಗ್ರಹವನ್ನ ನೀವು ಒಂದು ದೇವರಾಗಿ ಕಾಣ್ತೀರಲ್ಲ, ಅದು ಅವಿದ್ಯೆಯ ಮೂಲಕ ಕಾಣ್ತೀರಿ ನೀವು. ಅದಕ್ಕೆ ಸಾಕ್ಷಿ ಭಾಷೆ ಅಂತಾರ. ಅದು ಆಕ್ಚುಲ್ ನೋಡಿದ್ರೆ ಒಂದು ಕಲ್ಲದ, ಅದು ಪ್ರಮಾದ ಭಾಷೆ, ಯಥಾರ್ಥ ಜ್ಞಾನ. ಬಂಗಾರ ನೋಡ್ತಿರಲ್ಲ, ಅದು ಪ್ರಮಾದ ಭಾಷೆನೋ ಏನ್ ಸಾಕ್ಷಿ ಭಾಷೆನೋ? ಬಂಗಾರ ಪ್ರಮಾದ ಭಾಷೆ, ಬಂಗಾರ ಪ್ರಮಾದ ಭಾಷೆ, ಆಭರಣ ಸಾಕ್ಷಿ ಭಾಷೆ. ಅವಿದ್ಯೆ ಮೂಲಕ ಪ್ರಕಾಶ ಆಗ್ತದ ಆಭರಣ ಅಂತೇಳಿ. ಹಿಂಗ್ ತಿಳ್ಕೊಂಡು ಜ್ಞಾನದಲ್ಲಿ ಎರಡು ಪ್ರಕಾರ, ಒಂದು ಪ್ರಮಾದ ಭಾಷೆ, ಇನ್ನೊಂದು ಸಾಕ್ಷಿ ಭಾಷೆ. ಸಾಕ್ಷಿಯು ಅವಿದ್ಯೆಯ ಮೂಲಕ ಯಾವುದನ್ನ ಪ್ರಕಾಶಿಸುತ್ತದೆಯೋ ಅದನ್ನು ಸಾಕ್ಷಿ ಭಾಷೆ ಎಂದು ಹೇಳಲಾಗುತ್ತದೆ. ಹಿಂಗ್ ತಿಳ್ಕೋಬೇಕು. ಅದಕ್ಕೆ ಜ್ಞಾನದಲ್ಲಿ ಎರಡು ಪ್ರಕಾರ, ಒಂದು ಪ್ರಮಾದ ಭಾಷೆ, ಇನ್ನೊಂದು ಸಾಕ್ಷಿ ಭಾಷೆ. ಪ್ರಮಾಣಜನ್ಯ ಯಾವುದು ಈ ಕಣ್ಣಿನ ಮೂಲಕ, ಕಿವಿಯ ಮೂಲಕ, ಇಂದ್ರಿಯ ಮೂಲಕ ಹಿಂಗ ಹೊರ ಹೋಗ್ತಾವಲ್ರಿ, ವೃತ್ತಿ ಹೊರಗೋಟಿ ಆವರಣ ಭಂಗ ಮಾಡಿ ಜ್ಞಾನ ಮಾಡ್ಕೊಂಡು ಬರ್ತಾವಲ್ಲ, ಅವು ಪ್ರಮಾದ ಭಾಷಾ ಅಂದ್ರೆ ಪ್ರಮಾಣಜನ್ಯವಾಗಿರುತ್ತವೆ. ಪ್ರಮಾಣಜನ್ಯವಾದ ಜ್ಞಾನಗಳಿಗೆ ಪ್ರಮಾದ ಭಾಷಾ ಅಥವಾ ಇಂದ್ರಿಯಜನ್ಯ ಜ್ಞಾನ ಎನ್ನುತ್ತಾರೆ. ಪ್ರಮಾಣಜನ್ಯವಾಗಿರಲಿಲ್ಲ ಅಂದ್ರೆ ಅವಿದ್ಯಾಜನ್ಯವಾಗಿರುತ್ತದೆ. ಒಂದು ಪ್ರಮಾಣಜನ್ಯ ಇರಬೇಕು, ಇಲ್ಲ ಇನ್ನೊಂದು ಅವಿದ್ಯಾಜನ್ಯ ಇರಬೇಕು. ಹೆಣ್ಣು ಪ್ರಮಾಣಜನ್ಯ, ಹೆಂಡತಿ ಅವಿದ್ಯಾಜನ್ಯ. ಪ್ರಮಾಣಜನ್ಯವಾಗಿರಲಿಲ್ಲ ಅಂದ್ರೆ ಅವಿದ್ಯಾಜನ್ಯವಾಗಿರುತ್ತು, ಅಂದ್ರೆ ಅದಕ್ಕೆ ಸಾಕ್ಷಿ ಭಾಷ್ಯ ಅಂತ ಕರೀತಾರೆ. ಅವಿದ್ಯಾಜನ್ಯ ಇದ್ರೆ ಸಾಕ್ಷಿ ಭಾಷ್ಯ ಅಂತಾರ, ಪ್ರಮಾಣಜನ್ಯ ಇತ್ತು ಅಂತಂದ್ರೆ ಪ್ರಮಾದ ಭಾಷ್ಯ ಅಂತಾರ. ಅವಿದ್ಯಾ ವೃತ್ತಿಯ ದ್ವಾರ ಯಾವುದನ್ನ ಭಾಷಿಸುತ್ತದೆಯೋ ಅಂದ್ರೆ ಪ್ರಕಾಶ ಮಾಡಿಸುತ್ತದೆಯೋ ಅದನ್ನ ಸಾಕ್ಷಿ ಭಾಷೆ ಎಂದು ಹೇಳಿದ್ದಾರೆ. ಸಾಕ್ಷಿ ಭಾಷೆ ಅಂದ್ರೆ ಬ್ರಾಕೆಟ್ ಒಳಗೆ ಏನ್ ಮಾಡ್ರಿ, ಅವಿದ್ಯಾ ಭಾಷಾ ಅಥವಾ ಇಂದ್ರಿಯ
ಅಜನ್ಯ ಭಾಷಾ, ಇಂದ್ರಿಯಗಳ ಕೆಲಸ ಇಲ್ಲ. ಕಣ್ಣಿನ ಕೆಲಸ, ಕಿವಿ ಕೆಲಸ, ಮೂಗಿನ ಕೆಲಸ, ಯಾವ ಇಂದ್ರಿಯಗಳು ಇರಲಾರ್ದೇನೆ ಅದು ತಂದು ತಾನೇ ಏನೋ ಒಂದು ತಿಳ್ಕೊಂಡ ಅದಕ್ಕೆ ಅದು ಸಾಕ್ಷಿ ಭಾಷಾ ಅಂತಾರೆ. ಪ್ರಮಾಣ ಅಂತಂದ್ರೆ ಅದೇನದ ಇಂದ್ರಿಯ ಜನ್ಯವಾಗಿದೆ, ಪ್ರಮಾಣ ಜನ್ಯವಾಗಿದೆ. ಈ ಎರಡು ಶಬ್ದ ಸರಿಯಾಗಿ ತಿಳ್ಕೊಂಡ್ರ ಇದೆಲ್ಲ ಫೌಂಡೇಶನ್ ಶಬ್ದಗಳು. ಈ ಒಂದೇ ಸಲಕ್ಕೆ ವಿಷಯಾಂಕ ಓದ್ತೀನಿ ಅಂತಂದ್ರ ಅಷ್ಟು ಸರಳ ಬಿಡಲ್ಲ. ಅದಕ್ಕೆ 3 ಅವಸ್ಥೆಗಳು: ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಾವಸ್ಥೆ. ಅದಕ್ಕೆ ಸಾಕ್ಷಿ ಭಾಷ್ಯ ಪ್ರಮಾದ ಭಾಷ್ಯದೊಳಗ ಜಾಗೃತಾವಸ್ಥೆ ಒಳಗೂ ಸಾಕ್ಷಿ ಭಾಷ್ಯ ಆಗ್ತದ, ಸ್ವಪ್ನಾವಸ್ಥೆ ಒಳಗೂ ಸಾಕ್ಷಿ ಭಾಷ್ಯನೇ ಇರ್ತದ. ಈ ಪ್ರಮಾದ ಭಾಷ್ಯ ಜಾಗೃತಾವಸ್ಥೆಯಲ್ಲಿ ಮಾತ್ರ. ಹೌದಾ ಇಲ್ಲ? ಈ ಸ್ವಪ್ನದ ವಸ್ತುಗಳು ಎದರಿಂದ ತಯಾರಾಗ್ಯಾವ? ನಿಮ್ಮ ಅವಿದ್ಯೆಯಿಂದ ತಯಾರಾಗ್ಯಾವ. ಮತ್ತೆ ಯಾಕಂದ್ರೆ ನಿಮ್ಮದು ವೃತ್ತಿ ಆವರಣ ಭಂಗ ಮಾಡಲಿಲ್ಲ ಅಂತಂದ್ರ ನಿಮ್ಮ ಅಂತಃಕರಣದೊಳಗಿರೋ ಅವಿದ್ಯೆನೇ ಹಾವಾಗಿ ಕೂತ್ಬಿಟ್ಟದ. ಹೀಗಾಗಿ ಅವಿದ್ಯೆ ಕ್ರಮಸ್ಥಳದಲ್ಲಿನ ಹಾವು, ಸ್ವಪ್ನ ಸ್ಥಳದಲ್ಲಿನ ಆನೆ ಮತ್ತು ಅವುಗಳ ಜ್ಞಾನ ಎಲ್ಲವೂ ಅವಿದ್ಯೆಯೇ ಅದರ ರೂಪ ತಾಳಿರುವ ಕಾರಣ. ಅದಕ್ಕೆ ಅದು ಸಾಕ್ಷಿ ಭಾಷ್ಯ ಅಂತಂದ. ಈ ಪ್ರಮಾದ ಭಾಷೆದೊಳಗ ಏನಾಗತ್ತದ, ಈ ವೃತ್ತಿ ಅಂತಃಕರಣ ವೃತ್ತಿ ಹೋಗಿ ಆ ಪ್ರಮೇಯ ವಸ್ತುವನ್ನ ಪ್ರಮಾಣದ ಮೂಲಕ ಹೋಗಿ ಆ ಪ್ರಮೇಯ ವಸ್ತುವಿನ ಆವರಣ ಭಂಗ ಮಾಡಿ ಈ ವಸ್ತು ಇದು ಆದ, ಇದು ಅಗ್ಗ ಅದ, ಇದು ಘಟ ಅದ, ಹಿಂಗೆಲ್ಲ ಗುರುತಿಸ್ತದಲ್ಲ. ಅದಕ್ಕೆ ಪ್ರಮಾದ ಭಾಷಾ ಅಂದ್ರೆ. ಜಾಗ್ರ, ಸ್ವಪ್ನ, ಸುಷುಪ್ತಿ. ಸುಷುಪ್ತಿ ಬಗ್ಗೆ ಏನ್ ಮಾತಾಡೋದ ಇಲ್ಲ. ಜಾಗ್ರ ಮತ್ತು ಸ್ವಪ್ನದಲ್ಲಿ ಉಂಟಾಗುವ ಭ್ರಮೆ ಮತ್ತು ತಿಳ್ಕೋಬೇಕದು. ಸಾಕ್ಷಿ ಭಾಷೆ ಅಂತಂದ್ರ ಒಂದು ಜಾಗೃತಾವಸ್ಥೆಯಲ್ಲಿ ಉಂಟಾಗುವ ಭ್ರಮೆ ಮತ್ತು ಸ್ವಪ್ನಾವಸ್ಥೆಯಲ್ಲಿ ಉಂಟಾಗುವ ಸ್ವಪ್ನ ವಸ್ತುಗಳು ಮತ್ತು ಅವುಗಳ ಜ್ಞಾನ. ಇವೆರಡಕ್ಕೆ ಏನಂತಾರೆ? ಜಾಗೃತಾವಸ್ಥೆ ಸಾಕ್ಷಿ ಭಾಷೆ ಅಂತಾರ. ಜಾಗೃತಾವಸ್ಥೆಯಲ್ಲಿ ಅವಿದ್ಯಾಜನ್ಯ ಭ್ರಮೆ ಒಂದು, ಮತ್ತು ಸ್ವಪ್ನಾವಸ್ಥೆಯಲ್ಲಿ ಸ್ವಪ್ನದ ವಸ್ತು ಮತ್ತು ಅವುಗಳ ಜ್ಞಾನ. ಇವುಗಳನ್ನ ಸೇರಿಸಿ ಏನಂತಾರಪ್ಪ ಅಂತಂದ್ರೆ ಸಾಕ್ಷಿ ಭಾಷಾ ಅಂತ. ಮತ್ತು ಜಾಗೃತಾವಸ್ಥೆಯಲ್ಲಿ ಪ್ರಮಾಣಜನ್ಯ ಇಂದ್ರಿಯ ಜ್ಞಾನ ಏನದ, ಅದಕ್ಕೇನಂತಾರ? ಪ್ರಮಾದ ಭಾಷೆ ಅಂತ. ಇಷ್ಟು ತಿಳ್ಕೋಬೇಕು. ಇದು ಮತ್ತೆ ಕೇಳೋದಿಲ್ಲ. ಇದು ಗಟ್ಟಿ ಮಾಡ್ಕೋಬೇಕು. ಅದೊಂದ್ಸಾರಿ ಹೇಳಿವಿ, ಆದ್ರೂ ಮರ್ತಿರ್ತೀರಿ. ಇದನ್ನ ಗಟ್ಟಿ ಮಾಡಬೇಕು. ಮತ್ತಿನ್ನು 3 ಐಟಮ್. ಒಂದನೇದೇನು ಕಾರಣ ವಸ್ತುಗಳು. ಒಂದನೇ ಕಾರಣ ಯಾವುದು? ನಿಮಿತ್ತ ಕಾರಣ. ಎರಡನೇ ಕಾರಣ ಉಪಾದಾನ ಕಾರಣ. ಮೂರನೇ ಕಾರಣ ಸಹಕಾರಿ ಕಾರಣ. ಇದಕ್ಕೆ ಉದಾಹರಣೆಗಳು ನೀವು ಹಾಕೋಬೇಕು, ತಿಳ್ಕೋಬೇಕು. ನಿಮಿತ್ತ ಕಾರಣ ಅಂದ್ರೆ ಕುಂಬಾರ. ಉಪಾದಾನ ಕಾರಣ ಅಂತಂದ್ರ ಹೆಸರು. ಮತ್ತೆ ಸಹಕಾರಿ ಕಾರಣ ಅಂದ್ರೆ ತಿಗರಿ. ಈ ತಿಗರಿ ಇರಲಿಲ್ಲ, ಕುಂಬಾರದ ಹೆಸರದ ಈ ಸಹಕಾರಿ ಕಾರಣ ಇಲ್ಲ, ನಾವು ಎರಡನೇ ಮಾಡ್ಬೇಕು. ಇನ್ಸ್ಟ್ರೂಮೆಂಟ್ ಇವು ಕುಂಬಾರ ನಿಮಿತ್ತ ಕಾರಣ, ಹೆಸರ ಉಪಾದಾನ ಕಾರಣ, ಸಹಕಾರಿ ತಿಗರಿ ಕಾರಣ. ಈಗ ನಿಮ್ಮ ಮನೆಯೊಳಗ ಮಕ್ಕಳು ಹುಟ್ಟಬೇಕಾದ್ರೆ ತಂದೆ ತಾಯಿ ಅಂತ ಬಿಡದಿರಿ. ಈ ತಂದೆ ತಾಯಿ ಅನ್ನಂತ ಇಬ್ರು, ನೀವು ತಂದೆ ತಾಯಿ ಯಾವ್ಯಾವ ಕಾರಣ? ನೀವು ರಕ್ತ ಮಾಂಸ ಎಲ್ಲ ಹಂಚಿಕೊಂಡು ತಾನೇ ಆ ಮಗುವಿನ ಆಕಾರ ತಾಳಿ ಡೆಲಿವರಿ ಕೊಡ್ತಾಳಲ್ಲ,
ಯಾವ ಕಾರಣ? ತಾಯಿ ಉಪಾದಾನ ಕಾರಣ. ತಂದೆ ನಿಮಿತ್ತ ಕಾರಣ. ನಿಮ್ಮಿಬ್ಬರಿಗೆ ಮಕ್ಕಳು ಹಡಿಬೇಕನ್ನ ಬುದ್ಧಿ ಕೆಟ್ಟ ಬುದ್ಧಿ ಅಂತ ಹೊಂದಲ್ಲ, ಅದು ನಿಮ್ಮ ಅವಿದ್ಯೆ. ಸರ್ಕಾರಿ ಕಾರಣ ಅವಿದ್ಯೆನೇ ಪ್ರೇರಣೆ ಕೊಡ್ತದ. ಮನೆ ಮಾಡ್ಕೋಬೇಕನ್ಸ್ತದ, ಮಕ್ಕಳು ಅಳಿಬೇಕನ್ಸ್ತದ. ಸಂಸಾರ ಅವಿದ್ಯೆಯಿಂದ ಸಂಸಾರ ಸೃಷ್ಟಿಯಾಗ್ತದ. ಹಿಂಗೆ ಇದು ಅಂತ ಕೇಳ್ತಾವ. ಇದಾದ ಮೇಲೆ ಮೂರು ಕಾಲ ಮಾಡ್ಕೋಬೇಕು. ಒಂದು ಪ್ರಮಾಸ್ಥಲ, ಇನ್ನೊಂದು ಬ್ರಹ್ಮಸ್ಥಲ, ಇನ್ನೊಂದು ಸ್ವಪ್ನ ಸ್ಥಳ. ಒಂದು ದೇಶದಾಗ ಮೂರು ಕಾಲ ಮಾಡ್ಕೋಬೇಕು. ಮೊದಲನೇದಾದ್ರೆ ಪ್ರಮಾಜ್ಞಾನ. ಪ್ರಮಾಜ್ಞಾನ ಸ್ಥಳ, ಬ್ರಹ್ಮಜ್ಞಾನ ಸ್ಥಳ, ಸ್ವಪ್ನ ಜ್ಞಾನ. ಸ್ವಪ್ನ ಸ್ಥಳ ಅಷ್ಟೇ, ಜ್ಞಾನ ಒಂದೇ ಅಲ್ಲ, ಅಲ್ಲಿ ವಸ್ತು ಅನ್ನೋದಲ್ಲ. ಪ್ರಮಾ ವಸ್ತು ಅದ, ಪ್ರಮಾ ಜ್ಞಾನ ಅದ. ಸ್ವಪ್ನ ವಸ್ತು ಅದ, ಸ್ವಪ್ನ ಜ್ಞಾನ ಅದ. ಪ್ರಮಾ ವಸ್ತು ಅದ, ಬ್ರಹ್ಮ ಜ್ಞಾನ ಅದ. ವಸ್ತು ಮತ್ತು ಜ್ಞಾನ ಗೊತ್ತಾಗ್ತದ. ವಸ್ತು ಮತ್ತು ಜ್ಞಾನ. ಪ್ರಮಾದಾಗ ಒಂದೇನಾರ ಇಟ್ಕೋಬೇಕಲ್ಲ. ಪ್ರಮಾದಾಗ ವಸ್ತು ಹಗ್ಗ, ಹಗ್ಗದ ಜ್ಞಾನ. ಪ್ರಮ ನೆಕ್ಸ್ಟ್ ಪ್ರಮಾದಾಗ ಏನ್ ಇಟ್ಕೋತೀರಿ? ಹಗ್ಗ ಗೊತ್ತಾಗಬೇಕ, ಹಾವು ಅವಿದ್ಯೆ ಜನ್ಯ ಮತ್ತ ಹಾವಿನ ಜ್ಞಾನ. ಮತ್ತ ಸ್ವಪ್ನದಾಗ ಒಂದೇನ್ ಬೇರೆ ಇಟ್ಕೊಂಡ್ಬಿಡ್ರಿ. ಏನ್ ಇಟ್ಕೊತೀರಿ? ಆನೆ ಅಂತ ಇಟ್ಕೊಳ್ತ. ಆನೆಯ ಜ್ಞಾನ. ಹಿಂಗಾಗಿ ವಸ್ತು ಮತ್ತು ಜ್ಞಾನ ಎರಡೂ ಆಗುವ ಕಾರಣ ಮ್ಯಾಲ ಬರೇ ನೀವು ಜ್ಞಾನ ಸ್ಥಳ ಅಂತ ಬರಂಗಿಲ್ಲ. ಅದು ಪ್ರಮಾಸ್ಥಳ. ಅದ್ರೊಳಗ ವಸ್ತುವಿನ ವಸ್ತು ಮತ್ತು ವಸ್ತುವಿನ ಜ್ಞಾನ ಎರಡೂ ಆಗ್ತಿರ್ತಾವ. ಎರಡನೇದು ಕಾಲಂ ಏನ್ ಮಾಡ್ರಿ? ಭ್ರಮ ವಸ್ತು ಮತ್ತು ಭ್ರಮ ವಸ್ತುವಿನ ಜ್ಞಾನದ ಸ್ಥಳ ಅಂತಂದ್ರೆ ಭ್ರಮ ಸ್ಥಳ. ಮತ್ತು ಮೂರನೇ ಕಾಲಂ ಏನ್ ಮಾಡ್ರಿ? ಸ್ವಪ್ನ ಸ್ಥಳ ಅಂತಂದ್ರೆ ಸ್ವಪ್ನದ ವಸ್ತು ಮತ್ತು ಸ್ವಪ್ನದ ಜ್ಞಾನ ತಯಾರಾಗ್ತದೆ. ಅಲ್ಲಿ ಪ್ರಮಾಣದೊಳಗ ಪ್ರಮಾಣಜನ್ಯ ಜ್ಞಾನ. ನಿಮ್ ಕಣ್ಣಿನಿಂದ ಸಾಕ್ಷಾತ್ ನೋಡಿದ್ದು, ಕಿವಿಯಿಂದ ಸಾಕ್ಷಾತ್ ಕೇಳಿದ್ದು ಪ್ರಮಾಣಜನ್ಯ ಜ್ಞಾನ. ಮತ್ತ ಆ ವಸ್ತು ಮತ್ತು ಜ್ಞಾನ ಎರಡೂ ಆಗ್ತದೆ. ಹಗ್ಗ ಮತ್ತು ಹಗ್ಗದ ಜ್ಞಾನ, ಬ್ರಹ್ಮ ಮತ್ತು ಬ್ರಹ್ಮದ ಜ್ಞಾನ, ಚಿನ್ನ ಮತ್ತು ಚಿನ್ನದ ಜ್ಞಾನ, ಮಣ್ಣು ಮತ್ತು ಮಣ್ಣಿನ ಜ್ಞಾನ. ಮಣ್ಣಿನ ಜ್ಞಾನ ಆಗ್ಲಿಲ್ಲ ಅಂತಂದ್ರೆ ಮಡಿಕೆ ಕಾಣ್ತದ, ಅದಕ್ಕೆ ಮಡಿಕೆ ಮಾಡಿ ತೋರಿಸ್ಬಿಡ್ತು. ಹೆಣ್ಣಿನ ಜ್ಞಾನ ಆಗ್ಲಿಲ್ಲ ಅಂತಂದ್ರ ಅವಿದ್ಯೆ ಹೆಂಡತಿಯನ್ನು ತೋರಿಸ್ತದೆ. ಈಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ಕಡೆ ಮಾಡ್ಕೋಬೇಕು. ಏನು? ಬ್ರಹ್ಮಸ್ಥಳದೊಳಗ ಕುಂಬಾರ ಮಡಿಕೆ ಮಾಡಿದ ಕಾಲಕ್ಕೂ ಕುಂಬಾರ ಮಡಿಕೆ ಮಾಡಿದ ಕಾಲ ಒಂದು ಬೇರೆ ಅಲ್ಲ. ಅವನ ಮನೆ ಕುಂಬಾರ ಮನೆ ಗಡಿಗೆ ಆದ ಗೊತ್ತಿಲ್ಲ, ಗಡಿಗೆ ಎಲ್ಲ ಗೊತ್ತಿಲ್ಲ. ಗಡಿಗೆ ಇದ್ರೂ ಅಂಗಡಿ ಚಾಲು ಆದ ಗೊತ್ತಿಲ್ಲ, ಅಂಗಡಿ ಚಾಲು ಇದ್ರೆ ಕುಂಬಾರದನ್ನ ಗೊತ್ತಿಲ್ಲ, ಮಾರಾಟ ಅದ ಇಲ್ಲ, ಒಟ್ಟ ಏನದ ಗೊತ್ತಿಲ್ಲ. ಹಿಂಗಾಗಿ ಅದರ ಕಾಲ ಬೇರೆ. ನಾವು ಹೋಗಿ ಅದರ ಜ್ಞಾನ ಮಾಡಿಕೊಳ್ಳುವ ಕಾಲಕ್ಕೂ ವ್ಯತ್ಯಾಸವಿದೆ. ಕುಂಬಾರ ಮಡಿಕೆ ಮಾಡಿದ ಕಾಲಕ್ಕೂ ಮತ್ತು ನಾವು ಹೋಗಿ ಅದರ ಜ್ಞಾನ ಮಾಡಿಕೊಳ್ಳುವ ಕಾಲಕ್ಕೂ ವ್ಯತ್ಯಾಸವಿದೆ. ಇದು ಯಾರಿಗೆ ಬರ್ಕೋಬೇಕು?
ತೋರ್ತಾನೇನೋ ಏಕಕಾಲಕ್ಕೆ ಗಡಿಗೆ ಮೊದಲೇ ಮಾಡಿ ಇಟ್ಬಿಟ್ಟಿರ್ತಾನ. ಅದನ್ನ ನೋಡ್ತಾ ಇರ್ತೀರಿ. ನಿಮ್ಮ ವೃತ್ತಿ ಎಷ್ಟರದ್ದು ಆ ಗಡಿಗೆ ಮೇಲಿದ್ದು ಅಷ್ಟರ ತನಕ ಜ್ಞಾನ ಅಂತಾರ. ಆ ಗಡಿಗೆ ನೋಡ್ಕೊತಿರೋ ತನಕ ಜ್ಞಾನ. ಗಡಿಗೆ ನೋಡೋದು ಬಿಟ್ಟ ಮೇಲೆ ಜ್ಞಾನ ನಾಶ ಆಗ್ಬಿಡ್ತಾರೆ. ಗಡಿಗೆ ನೋಡುವಾಗ ಜ್ಞಾನ ಜನ್ಯ ಆಯ್ತು. ಗಡಿಗೆ ನೋಡೋದು ಬಿಟ್ಟು ಬೇರೆ ವಿಚಾರಕ್ಕೆ ಹೋಗ್ಬಿಟ್ರಿ ಅಂದ್ರೆ ಆ ಗಡಿಗೆ ಜ್ಞಾನ ನಾಶ. ಈಗೇನಾಗ್ತದ, ಕುಂಬಾರದ ಮನೆಗೆ ಹೋಗ್ತೀರಿ, ಗಡಿಗೆ ನೋಡ್ತೀರಿ. ಆ ಗಡಿಗೆ ತಯಾರಾಗಿದ್ದು ಜ್ಞೇಯ ವಸ್ತು ಮತ್ತು ಆ ಗಡಿಗೆ ಬಗ್ಗೆ ನಿಮಗೆ ಜ್ಞಾನ ಆಗುವುದು, ಇವೆರಡು ಕಾಲಗಳು ಒಂದೇ ಅದಾವ, ಬೇರೆ ಬೇರೆ ಅದಾವ. ಗಡಿಗೆ ಉತ್ಪನ್ನ ಆಗಿದ್ದ ಕಾಲ ಮತ್ತು ನಿಮಗೆ ಗಡಿಗೆ ಬಗ್ಗೆ ಜ್ಞಾನ ಆಗಿದ್ದ ಕಾಲ, ಇವೆರಡು ಒಂದೇ ಅದಾವ, ಬೇರೆ ಬೇರೆ ಅದಾವ. ಹಾಗೆ ಒಂದೇ ಅದಾವ. ಒಂದೇ ಗಡಿಗೆ ಯಾವಾಗ ಮಾಡಿ ಇಟ್ಬಿಟ್ಟ ನಾವು. ಗಡಿಗೆ ಉತ್ಪತ್ತಿಯಾದ ಕಾಲ ಬೇರೆ ಅದ. ಗಡಿಗೆ ಉತ್ಪತ್ತಿಯಾದ ಕಾಲ ಮೊದಲೇ ಮಾಡಿಟ್ಟಾನ. ಅವನ ಮನೆಗೆ ಹೋಗೋದಕ್ಕಿಂತ ಮೊದಲೇ ಮಾಡಿಟ್ಬಿಟ್ಟನ. ಒಂದ್ ತಿಂಗಳು ಮೊದಲು ಮಾಡಿಟ್ಟಾನೋ, ಒಂದ್ ವಾರ ಮೊದಲು ಮಾಡಿಟ್ಟಾನೋ ಯಾರಿಗ ಗೊತ್ತು. ಪ್ರಾದರ್ಶ ಮಾಡಿದ ಮಾಡ್ಲಾಗತ್ತಾನೋ, ಅವ್ರ ಕಾಲ ಬೇರೆ. ಈಗ ಹೋಗಿ ಅಲ್ಲಿ ಗಡಿಗಿದ ಜ್ಞಾನ ಮಾಡ್ಕೊಳಕತ್ತಿರಲ್ಲ, ನೋಡುವಾಗ ನಿಮ್ಮ ವೃತ್ತಿ ಅದ್ರ ಮೇಲೆ ಎಲ್ಲಿ ಎಷ್ಟೊತ್ತಿರ್ತಲ್ಲ ಅದಕ್ಕೆ ಜ್ಞಾನ ಅಂತೀವಿ ನಾವು. ತಿಳ್ಕೊರಿ, ನಿಮ್ಗ ನೂರಾರು ಗಡಿಗೆಗಳು ನೋಡಿರ್ಬೋದು ಹಿಂದಿಂದು, ಅದು ಸ್ಮೃತಿ ಜ್ಞಾನ. ಇದು ಪ್ರತ್ಯಕ್ಷ ಜ್ಞಾನದ ಬಗ್ಗೆ ಹೇಳಕತ್ತೀವಿ ನಾವೀಗ. ಸ್ಮೃತಿ ಜ್ಞಾನದ ಬಗ್ಗೆ ಹೇಳ್ತಾ ಇಲ್ಲ. ನೀವು ಗಡಿಗೆ ಲಕ್ಷ್ಯ ಎಲ್ಲಿ ಎಷ್ಟು ತನಕ ಕೊಟ್ಟಿರಿ ಅಷ್ಟ ತನಕನೇ ಗಡಿಗೆ ಜ್ಞಾನ. ಈಗ ಹೇಳ್ರಿ, ಗಡಿಗೆ ಹೋಗಿ ಕುಂಬಾರನ ಮನೆಗೆ ಹೋಗಿ ಆ ಗಡಿಗೆ ಎಂತದದ, ಹೆಂಗದ, ಅದ್ರ ರೇಟ್ ಏನದ, ಅದ್ರ ಸೈಜ್ ಏನದ, ಅಲ್ಲಿ ಎಂತ ಮಣ್ಣಲಿದ್ದು ಮಾಡ್ಯಾರೋ, ಕರಿ ಮಣ್ಣಲಿದ್ದು ಮಾಡ್ಯಾರೋ, ಕೆಂಪು ಮಣ್ಣಲಿದ್ದು ಮಾಡ್ಯಾರೋ, ಯಾವ ಗಡಿಗೆ ತಗೊಂಡ್ರೆ ನೀರು ತಣ್ಣಗಾಗ್ತಾವ, ಇವೆಲ್ಲ ಜ್ಞಾನ ಮಾಡ್ಕೊಳಕತ್ತಿರಲ್ಲ. ಈ ಜ್ಞಾನ ಮಾಡಿಕೊಳ್ಳುವ ಕಾಲಕ್ಕೂ ಮತ್ತು ಆ ಘಟ ಉತ್ಪತ್ತಿಯಾದ ಕಾಲಕ್ಕೂ ವ್ಯತ್ಯಾಸ ಆದೋ ಒಂದೇ ಆದೋ? ವ್ಯತ್ಯಾಸ. ಆ ಗಡಿಗೆ ಯಾವಾಗೋ ಮಾಡಿರ್ತಾನ. ಏನ್ ನೀವು ವಾರಾಗೆ ಮಾಡಿ ರೆಡಿಮೇಡ್ ತಗೋರಂದ್ರೆ ಜಿಲೇಬಿ ಮಾಡಿಕೊಟ್ಟಂಗೆ ಕೊಡ್ತಾನೆ, ನಾವು ತಯಾರು ಮಾಡಿ ನೀವು ಬಂದಾಗೆ ಜಿಲೇಬಿ ಮಾಡ್ಕೊಡ್ತೀನಿ ಬರ್ರಿ ಬಿಸಿ ಬಿಸಿ ಹಂಗ ಗಡಿಗೆ ಬಿಸಿ ಮಾಡ್ಕೊಡ್ತೀನಿ ಅಂತ ಏನಾಗ ಅಂತಾನೇನೋ ಹಾಗೆ ಇಟ್ಬಿಟ್ಟೆ ನಾವು. ಹೀಗಾಗಿ ಜ್ಞೇಯ ಮತ್ತು ಅದರ ಜ್ಞಾನ ಮಾಡ್ಕೊತಾ ಇದ್ದೀವಲ್ಲ, ಅವೆರಡು ಬೇರೆ ಬೇರೆ ಕಾಲದಲ್ಲಿ ಉತ್ಪತ್ತಿಯಾಗಿವೆ. ಮತ್ತ ನಿಮ್ಮದು ಜ್ಞಾನ ಏನಾಯ್ತು, ಗಡಿಗೆ ಮ್ಯಾಲಿಂದ ಹೋಯ್ತಪ್ಪ, ಹೋಯ್ತು ಬೇರೆ ಯಾವನ ವಿಷಯದ ಚರ್ಚೆ ನಡೀತು. ನಿಮ್ಮ ಜ್ಞಾನ ನಾಶ ಆಯ್ತು, ಆ ಘಟದ ಸಂಬಂಧಿ ಜ್ಞಾನ, ನಿಮ್ಮದು ಗಡಿಗೆ ಜ್ಞಾನ ನಾಶ ಆಯ್ತು ಅಂದ್ರೆ ಆ ಗಡಿಗೆ ಏನಾರ ನಾಶ ಆಗಿಬಿಡ್ತೇನು? ಗಡಿಗೆ ಆಗಿರೋದ್ರೆ ಜ್ಞಾನ ನಾಶವಾಯ್ತು. ಜ್ಞಾನ ನಾಶ ಆಯ್ತು ಅಂದ್ರೆ ಜ್ಞಾನ ಅಂದ್ರೆ ಅದ್ರ ಮೇಲೆ ನಿಮ್ಮ ವೃತ್ತಿ ಇಲ್ಲ, ಈಗ ಅದ್ರ ಕಡೆ ಲಕ್ಷ್ಯ ಇಲ್ಲ. ಅದ್ರ ಕಡೆ ಲಕ್ಷ್ಯ ಇರೋದ್ರ ಕಡೆ ಜ್ಞಾನ. ವಿಷಯ ಮತ್ತು ಇಂದ್ರಿಯ ಸಂಪರ್ಕದಲ್ಲಿ ಇರುವ ತನಕ ಮಾತ್ರ ಏನ್ ಅನುಭವಿಸ್ತೀರಿ ಅದನ್ನ ಜ್ಞಾನ ಅಂತಾರೆ. ಹೌದಾ ಇಲ್ಲ? ಆ ವಿಷಯದಿಂದ ಇಂದ್ರಿಯ ಪ್ರತ್ಯೇಕವಾದ ಮೇಲೆ ಆ ವಿಷಯದ ಅನುಭವವನ್ನ ನೀವು ನೆನಪಿಟ್ಟುಕೊಂಡಿದ್ದೀರಲ್ಲ, ಅದಕ್ಕೇನಂತಾರೆ ಸ್ಮೃತಿ ಜ್ಞಾನ. ಸ್ಮೃತಿ ಅಂತ ಅದು ಜ್ಞಾನ ಅಲ್ಲ. ಅದಕ್ಕೆ ಇವೆರಡು ಏನದವ, ಜ್ಞೇಯ ವಸ್ತು ಮತ್ತು ಅದರ ಜ್ಞಾನ. ಅಲ್ಲಿ ಸಾಕಷ್ಟು ಬೆಳಕಿತ್ತು, ಅದೆಲ್ಲ ಮಾಡ್ಲಕ್ ಸಾಧ್ಯ ಆಯ್ತು. ಗಡಿಗೆ ನೋಡ್ಲಕ್ ಹೋಗಿದ್ರಿ, ಅಲ್ಲಿ ಬೆಳಕಿರ್ಲಿಲ್ಲ, ನಿಮ್ ಕಣ್ಣು ಸರಿಗಿರ್ಲಿಲ್ಲ, ಹೊತ್ತು ಮುಂದಿನಲ್ಲಿ ಏನು ಸರಿಯಾಗಿ ಗೊತ್ತಾಗಂಗಿಲ್ಲ, ಬೆಳಕಿರೋದ್ರಾಗೆ ಹೋಗೋ ನಡೆದು ಓಡ್ತಿರ್ತಿರಲಿಲ್ಲ. ಹಂಗ ಏನಾಯ್ತು, ಬೆಳಕಿಲ್ಲದ ಕಾರಣ ಇನ್ನ ಒಂದು ಉದಾಹರಣೆ ತಗೊಂಡು ಅವಘಡ ಏನಾಯ್ತಪ್ಪ, ಕತ್ತಲೆ ಅಜ್ಞಾನ ಇರುವ ಕಾರಣ ಭ್ರಮೆ ಆಯ್ತು. ನೆಕ್ಸ್ಟ್ ಕಾಲಮ್ನ ಏನ್ ಮಾಡ್ರಿ, ಭ್ರಮಾಸ್ಥಲ.
ಬದಲಿ ಏನಾಗ್ಯದ? ಅಕ್ಷರ ಬದಲಿ ಏನಾಗ್ಯದ? ಹಾವು ಉಂಟಾಗಿದೆ. ಅಲ್ಲೊಂದು ಹಾವು ಉಂಟಾಗ್ಯದ. ಹಾವು ಉಂಟಾಗ್ಯದ. ಕತ್ತಲೆ ಕಾರಣ, ಅಜ್ಞಾನದ ಕಾರಣ, ಅವಿದ್ಯೆಯ ಕಾರಣ. ಎಲ್ಲರ ವಿದ್ಯೆ ಅಕ್ಷರ ವಿದ್ಯೆ. ಎಲ್ಲರ ಅಜ್ಞಾನ ಅಗ್ರದ ಅಜ್ಞಾನ. ಅಗ್ರದ ಅಜ್ಞಾನದ ಕಾರಣ ಅಲ್ಲೊಂದು ಹಾವು ಉಂಟಾಗಿದೆ. ಇಲ್ಲಿ ಹೆಂಗಾಗ್ಯದಪ್ಪ ಅಂತಂದ್ರೆ, ಹಾವು ಉಂಟಾಗಿದ್ರೆ ಕತ್ತಲೆ ಕಾರಣ, ಅವಿದ್ಯೆಯ ಕಾರಣ, ಅಜ್ಞಾನದ ಕಾರಣ. ಎಲ್ಲರ ಅಜ್ಞಾನದ ಕಾರಣ. ಉಂಟಾಗಿದೆಯೋ ಅದೇ ಕಾಲದಲ್ಲಿ ಏನಾಗ್ತದೆ? ಆ ಜ್ಞೇಯ ವಸ್ತುವಿನ ಜ್ಞಾನವೂ ಉಂಟಾಗುತ್ತದೆ. ನಾವು ನೋಡ್ಲಿಕ್ಕೆ ನೀವು ಎಲ್ಲಿಗಾರ ಹೋಗಿ ಬರ್ತೀರ, ಹೋಗಿ ಎಲ್ಲಿಗೆ ಹೋಗಿ ಕುಮಾರನ ಮನೆಗೆ ಹೋಗಿ ಗಡಿಗೆ ನೋಡ್ಲಕ್ ಬರ್ದಂಗ ನಾವು ನೋಡ್ಲಕ್ ಮತ್ತೆ ಎಲ್ಲಾರ ಹೋಗಿರಿ ಹಗ್ಗ ಬಿಟ್ಟು ಒಂದೇ ಕ್ಷಣದಾಗ ಎರಡು ತಯಾರಾಗ್ತಾವ. ಹಾವು ಮತ್ತು ಹಾವಿನ ಜ್ಞಾನ. ಹೌದಲ್ರಿ? ಯಾವ ಕಾಲಕ್ಕೆ ಹಾವು ಉಂಟಾಗಿದೆಯೋ ಅಂತಂದ್ರೆ ಜ್ಞೇಯ ವಸ್ತು ಉಂಟಾಗಿದೆಯೋ ಅದೇ ಕಾಲಕ್ಕೆ ಏನಾಗ್ಯದ? ಜ್ಞೇಯ ವಸ್ತುವಿನ ಜ್ಞಾನ ಅಂದ್ರೆ ಹಾವಿನ ಜ್ಞಾನವು ಉಂಟಾಗಿದೆ. ಏಕಕಾಲಕ್ಕೆ ಉತ್ಪತ್ತಿಯಾಗಿವೆ. ಹಾವು ಮತ್ತು ಹಾವಿನ ಜ್ಞಾನ ಎರಡು ಏಕಕಾಲಕ್ಕೆ ಉತ್ಪತ್ತಿಯಾಗಿವೆ. ಜ್ಞೇಯ ಮತ್ತು ಜ್ಞಾನ ಎರಡು ಏಕಕಾಲಕ್ಕೆ ಉತ್ಪತ್ತಿಯಾಗಿವೆ. ಇಲ್ಲಿ ಜ್ಞೇಯ ಅಂದ್ರೆ ಯಾವುದು? ಹಾವು. ಜ್ಞಾನ ಅಂತಂದ್ರೆ ಇದು ತತ್ವ ಇರುತ್ತದೆ ಅಂತ ಜ್ಞಾನ. ಕಲ್ಯಾಣಪ್ಪರೇ, ನೀವು ಸೈಲೆಂಟ್ ಇರೋ ಜಾಗದ ಕಡೆ ಕುಂದ್ರಿ, ಇಲ್ಲಾಂದ್ರೆ ಚಾಲು ಮಾಡ್ಲಕ್ ಹೋಗ್ಬೇಡ್ರಿ. ನನ್ ಪಾಠಕ್ಕಿಂತ ನಿಮ್ ಪಾಠನೇ ಜಾಸ್ತಿ ಆಗ್ಬೇಕಂತ. ನೀವು ಕುಂದು ಜಾಗನೇ ಸರಿಗಿಲ್ಲ. ಸತ್ಸಂಗ ಹೆಂಗ್ ಕೇಳ್ತೀರಿ ನೀವು? ಇದನ್ನು ಕೇಳ್ತೀರಿ, ಅದನ್ನು ಆವಾಜ್ ಮಾಡ್ತದ, ಇದನ್ನು ಆವಾಜ. ಒಂದ್ ಸೈಲೆಂಟ್ ಜಾಗ ಸೆಲೆಕ್ಟ್ ಮಾಡ್ಕೊಂಡು ಗದ್ದಲ ಇಲ್ಲ ಜಾಗದಾಗ ಕೂತು ಕೇಳ್ಬೇಕು. ನೀವು ಗದ್ದಲ ಕೂತಿರಿ ಕೇಳ್ತೀರಿ. ಅದ್ ಚಾಲು ಮಾಡಿದ್ಮೇಲೆ ಬಂದ್ ಮಾಡೋದು ಗೊತ್ತಾಗಲ್ಲ. ಹೇಳಕ್ ನಮಗ ನಾಚಿಕ್ ಬರ್ಲಾಗತ್ತದ. ಏನ್ ಹೇಳ್ಬೇಕಪ್ಪ ಇವ್ರಿಗೆ ಹಿರಿಯರದಾರ. ಒಂದು ಚಲೋ ಜಾಗ ಸೆಲೆಕ್ಟ್ ಮಾಡ್ಕೊಳಕ್ ಆಗಲ್ದಲ್ಲ. ಮ್ಯಾಲ ಒಂದು ರೂಮ್ ಕಟ್ಟಿಸ್ಬಿಡ್ರಿ ಸಪರೇಟ್. ನಿಮ್ದಲ್ಲಿ ಒಂದು ವ್ಯವಸ್ಥೆ ಇರ್ಲಿಲ್ಲ ಅಂತಂದ್ರೆ ಆ ದೊಡ್ಡ ಮನೆ ಇದ್ರೆ ಎದಕ್ ಬಂತು? ನಮಗಾಗಿ ಅನ್ನೋದು ಇಲ್ಲದ ಬರೀ ಪಬ್ಲಿಕ್ ನಾಗ ಕೂತು ನಾವು ಏನಾರು ಮಾಡ್ತೀವಿ ಅಂದ್ರೆ ಹೆಂಗ ಆಗ್ತದ? ನಿಮ್ದಲ್ಲ ಒಂದು ಮೂಲೆ ರಿಸರ್ವ್ ಮಾಡ್ಕೋಬೇಕು. ಯಾರು ಗದ್ದಲ ಮಾಡ್ಲಾರ್ದಂತ ಜಾಗ ಮಾಡ್ಕೋಬೇಕು. ಇಲ್ಲ ಇದು ಸತ್ಸಂಗ ಎಲ್ಲರಿಗೂ ಸೈಲೆಂಟ್ ಇರೋ ಅಂತಾನೆ ಒಂದು ಹೇಳ್ಬೇಕು. ವ್ಯವಸ್ಥೆ ಮಾಡ್ಕೋಬೇಕು. ವ್ಯವಸ್ಥೆ ಸರಿಗಿಲ್ಲ ನಿಮ್ಮದು ಸತ್ಸಂಗ ಕೂತು ಕೇಳೋದು. ನನ್ನೆಲ್ಲ ಈ ಕಡೆ ಅಷ್ಟು ಸಂತೆ ಒಳಗೂ ನೀವು ಕೂತು ಕೇಳ್ತೀರಂದ್ರೆ ಗ್ರೇಟ್. ಆದ್ರೆ ಆ ಸೌಂಡ್ ಏನ್ ಬರ್ತದ ಅಷ್ಟು ಮಂದಿ
ತೊಂದರೆ ಕೊಡ್ತದ ನಿಮ್ ಮನೆಯೊಳಗೆ ಆಗಿವೆಲ್ಲ ಎಲ್ಲಾರ ಹೋಗಿ ಕೂತದ ಒಂದ್ ಮ್ಯಾಲ ಎಲ್ಲಾರ ಒಂದು ರೂಮ್ ಕಟ್ಟತ್ರಿ, ಇಲ್ಲ ಒಂದು ನಿರ್ಜನ ಪ್ರದೇಶದಾಗ ಹೋಗಿ ಕುಂತು ಆನಂದ ಇದರ ಆನಂದ ಸಿಗ್ಬೇಕಾದ್ರ ನಾವು ಆ ಧೈರ್ಯ ಸೌಂಡ್ಗಳು ಯಾವ ಇರಬಾರ್ದಲ್ಲಿ. ಆಯ್ತು ಒಂದೇನ ವ್ಯವಸ್ಥೆ ಮಾಡ್ಕೊಡಿ ನೀವು. ನಿಮ್ಮೊಳಗ ನೀವು ಈಗಾಗಲೇ ಒಂದು ಪ್ರಜ್ಞೆ ತಯಾರಾಗಿರ್ತದ, ಆಗಿಲ್ಲ ಏನ್ ಮಾಡಕ್ಕಾಗ, ನಾವು ಹೇಳೋ ಪರಿಸ್ಥಿತಿ ನಿಮ್ಮೊಳಗೆ ಮಾಡ್ಕೋಬೇಕ. ಏನೈತಿ ಈಗ ನಮ್ದು ವೃತ್ತಿ ಏನದ ಬಹಳ ಸೂಕ್ಷ್ಮ ಇರ್ತದೆ, ಇದು ವಿಷಯ ಬಹಳ ಸೂಕ್ಷ್ಮ ಇರ್ತದೆ. ಹೇಳ್ಕೊಂಡು ಹೋಗ್ಬೇಕಾದ್ರ ಹಿಂದಿಂದು ಮುಂದಿಂದು ನಾವು ಬಹಳ ಬ್ಯಾಲೆನ್ಸ್ ಇಡ್ಕೊಂಡು ಅದನ್ನ ಜಸ್ಕೊಂಡು ಬರ್ತಿರ್ತೀವಿ. ನರ್ಮಕ್ ಬೇರೆ ಸೌಂಡ್ಗಳು, ನಿಮ್ಮ ಸೌಂಡ್ ಬಿಟ್ಟು ಬೇರೆ ಸೌಂಡ್ಗಳು ಬಂದು ಅಂದ್ರೆ ವೃತ್ತಿಂದು ಅದನ್ನ ಮತ್ತೆ ಹೇಳ್ಕೊಂಡ್ ಬರ್ಬೇಕಾದ್ರೆ ಮೊದಲೇ ಕಷ್ಟದಾಗ ನಾವು ಇನ್ನ ಎಷ್ಟು ಕಷ್ಟ. ಅದಕ್ಕೆ ಇಲ್ಲೇನಾಯ್ತು, ಹಾವು ಮತ್ತೆ ಹಾವಿನ ಜ್ಞಾನ ಎರಡು ಏಕಕಾಲಕ್ಕೆ ಉತ್ಪತ್ತಿಯಾಗುತ್ತಾರೆ. ಕುಂಬಾರನ ಮನೆಗೆ ಹೋದಾಗ ಮಾತ್ರ ಕುಂಬಾರನ ಗಡಿಗೆ ಜ್ಞಾನ ಆಗ್ತದೆ ನಿಮಗ. ಆದ್ರ ಹಾವಿನ ಜ್ಞಾನ ಆಗಬೇಕಾದ್ರ ಹಾವಿನ ಬಲ್ಲಿ ಏನೇನು ಹೋಗ್ಬೇಕೇನು ಇಲ್ಲ. ಅವಿದ್ಯಾಜನ್ಯ ಅದೇ ಕ್ಷಣದಲ್ಲಿ ಹಾವು ಉತ್ಪತ್ತಿ ಆಗ್ತದ, ಅದೇ ಕ್ಷಣದಲ್ಲಿ ಯಾವ ಕ್ಷಣದಲ್ಲಿ ಹಾವು ಉತ್ಪತ್ತಿ ಆಗ್ತದ ಅದೇ ಕ್ಷಣದಲ್ಲಿ ಹಾವಿನ ಜ್ಞಾನವು ಉತ್ಪತ್ತಿ ಆಗ್ತದ. ಜ್ಞೇಯ ಅಂತಂದ್ರೆ ಹಾವು, ಜ್ಞಾನ ಅಂತಂದ್ರೆ ಇದು ಸರ್ಪ. ಈ ಕಡೆ ಕುಂಬಾರನ ಮನೆಗೆ ಯಾವುದು ಜ್ಞೇಯ ವಸ್ತು, ಕುಂಬಾರನ ಮನೆಯೊಳಗಿಂದ ವಸ್ತು ಯಾವುದು ಜ್ಞೇಯ ವಸ್ತು, ಘಟ. ಇದು ಘಟ, ಇದು ಘಟ ಇರುತ್ತದೆ ಅಂತ ಹೇಳಿ ಘಟದ ಜ್ಞಾನ. ಇನ್ನೇನ್ ಮಾಡಮು, ಸ್ವಪ್ನದೊಳಗೆ ಹೋಗಮು. ಸ್ವಪ್ನದೊಳಗೆ ಹೋಗಿ ಇದು ಕೂಡ ಎಂತ ಸ್ಥಳ, ಭ್ರಮಸ್ಥಳನೇ. ಸ್ವಪ್ನಸ್ಥಳನು ಭ್ರಮಸ್ಥಳನೇ. ಸ್ವಪ್ನಸ್ಥಳ ಭ್ರಮಸ್ಥಳ, ಭ್ರಮಸ್ಥಳ ಅಂತ ಮಾಡ್ಕೊಂಡು ಸ್ವಪ್ನದಾಗಿರೋದೇನು ಭ್ರಮಸ್ಥಳ ಏನು, ಅದು ಭ್ರಮನೆ. ಈಗ ಸ್ವಪ್ನಸ್ಥಳದಾಗ ಏನ್ ಮಾಡ್ತೀರಿ, ಸ್ವಪ್ನದಲ್ಲಿ ಒಂದು ಆನೆ ಬಂದಿದೆ, ಸ್ವಪ್ನದಲ್ಲಿ ಒಂದು ಆನೆ ಬಂದಿದೆ. ಏನಾಗ್ಯದ, ಯಾವ ಕಾಲಕ್ಕೆ ಆನೆ ಬಂದಿದೆಯೋ ಆನೆ ಏನದು ಎಂತ ವಸ್ತು, ಜ್ಞೇಯನ ಜ್ಞಾನನ ಜ್ಞೇಯ ವಸ್ತು. ಆನೆ ಬಂದಿದೆ, ಆ ಆನೆ ಯಾವ ಕಾಲಕ್ಕೆ ಬಂದಿದೆ ಅದೇ ಕಾಲಕ್ಕೆ ಆನೆಯ ಜ್ಞಾನವು ಉಂಟಾಗಿದೆ. ಇದು ಆನೆ ಇರುತ್ತದೆ ಅಂತ ಸ್ವಪ್ನದಾಗ ಆನೆ ಬಂದ್ರೆ ಆನೆ ಅಂತ ನಿಮ್ಗೆ ಗುರುತು ಸಿಗ್ತದ ಇಲ್ಲ. ಜ್ಞಾನ ಮತ್ತು ಜ್ಞೇಯ ಎರಡು ಏಕಕಾಲಕ್ಕೆ ಉತ್ಪತ್ತಿಯಾಗಿವೆ. ಈಗ ನಾವು ಹೇಳಬೇಕಾದ ವಾಕ್ಯ ಏನದಂದ್ರೆ, ಸ್ವಪ್ನಸ್ಥಳದಲ್ಲಿ ಮತ್ತು ಸಮಸ್ಥಳದಲ್ಲಿ ಏನಾಗ್ತವ, ಜ್ಞಾನ ಮತ್ತು ಜ್ಞೇಯಗಳು ಏಕಕಾಲಕ್ಕೆ ಉತ್ಪತ್ತಿಯಾಗುತ್ತವೆ. ಆದರೆ ಭ್ರಮಸ್ಥಳದಲ್ಲಿ ಜ್ಞಾನ ಮತ್ತು ಜ್ಞೇಯ ಬೇರೆ ಬೇರೆ ಕಾಲದಲ್ಲಿ ಉತ್ಪತ್ತಿಯಾಗುತ್ತವೆ. ಕುಂಬಾರ ಗಡಿಗೆ ಮಾಡಿದ್ದದ ಟೈಮೇ ಬೇರೆ, ನೀವು ಅದನ್ನು ನೋಡಿ ಅದರ ಜ್ಞಾನ ಪಡ್ಕೊಳ್ಳೋ ಟೈಮೇ ಬೇರೆ. ಆಯ್ತು, ಮುಂದೇನಾಗಬೇಕು, ಜ್ಞಾನವಸ್ತು, ವಸ್ತುವಿನ ಜ್ಞಾನ ಮತ್ತು ಜ್ಞೇಯ, ಜ್ಞೇಯ ವಸ್ತು ಮತ್ತು ವಸ್ತು, ಜ್ಞೇಯ ವಸ್ತುವಿನ ಜ್ಞಾನ. ಇದ್ರ ಬಗ್ಗೆ ಎಲ್ಲ ನಾಲೆಜ್ ತಗೊಂಡಲ್ಲ ಗಡಿಗೆ ಕುಂಬಾರನ ಮನೆಯಲ್ಲಿಂದ ನೀವು ನಿರ್ಗಮಿಸಿಬಿಟ್ರೆ, ನಿರ್ಗಮಿಸಿದ ಮೇಲೆ ಏನಾಯ್ತು, ಗಡಿಗೆ ಮೇಲೆ ಏನಾದ್ರೆ ನಿಮ್ಮ ಗಡಿಗೆನೇ ನೋಡ್ಲಕ್ಕತ್ತದ, ನಿಮ್ ವೃತ್ತಿ ಗಡಿಗೆ ಮೇಲೆ ಅದ, ಬೇರೆ ವಿಚಾರ ತಗೊಂಡ್ಬಿಟ್ರೆ ಇಲ್ಲ.
ಏನಾಯ್ತು, ಅದರ ಜ್ಞಾನ ನಾಶ ಆಯ್ತು. ಏನಾಯ್ತು, ವಿಷಯ ಮತ್ತ ಇಂದ್ರಿಯ ಸೇರ್ಪಡ್ತು. ಇಂದ್ರಿಯ ಮತ್ತು ಬೇರೆ ವಿಷಯದಲ್ಲಿ ಹೋಯ್ತು, ಇದ್ರ ಜ್ಞಾನ ನಾಶ ಆಗ್ಬಿಡ್ತು. ಅದರಲ್ಲಿ ಗಡಿಗೆ ನಾಶ ಆಯ್ತೇನೋ ಇಲ್ಲ. ಅದಕ್ಕೇನ್ ಮಾಡ್ಬೇಕು, ಕುಂಬಾರನ ಮನೆಯಿಂದ ನಿರ್ಗಮಿಸಿದ್ರು ಅಷ್ಟೇ, ಕುಂಬಾರನ ಮನೆಗೆ ಕೂತು ನಿಮ್ ಬೇರೆ ವಿಷಯಗಳು ಚರ್ಚೆ ಮಾಡಿದ್ರು ಅಷ್ಟೇ. ನಾವು ಮನೆಯಿಂದ ಹೊರಗೆ ಹೋಗಬೇಕಲ್ಲ. ಕುಂಬಾರನ ಮನೆಗೆ ಕೂತಾಗ ನಿಮ್ಮ ರುಚಿ ಬೇರೆ ವಿಷಯದಲ್ಲಿ ಆಸಕ್ತಿ ಗಡಿಗೆ ಬಿಟ್ಟು ಬೇರೆ ಎಲ್ಲ ಚಾಲು ಆಯ್ತಪ್ಪ. ರಾಹುಲ್ ಗಾಂಧಿ, ನರೇಂದ್ರ ಮೋದಿ ಚಾಲು ಮಾಡಿತಪ್ಪ. ಅವಾಗ ಅದು ಗಡಿಗೆ ನಾಶ ಚಾಲು ಆಯ್ತು. ಗಡಿಗೆ ಇದು ಜ್ಞಾನ ನಾಶ ಆಯ್ತಾ ಇನ್ನೇನು ಅವ್ರ ಅಲ್ಲಿ ನಾಶ ಆಗಿಬಿಡುತ್ತೆ. ಅಲ್ಲಿ ಹೋಗಿ ಕೂತಾಗ ಒಂದೇನೋ ಚಾಲು ಆಗಿಬಿಡುತ್ತೆ. ಬಿಟ್ಟಿ ಬಾಕ್ಯ ಅವು ಇವತ್ತು ಬೇರೆ ಚರ್ಚೆ ಚಾಲು ಮಾಡಿದ್ರು ಅಂತಂದ್ರ ಗಡಿಗೆದು ಜ್ಞಾನ ನಾಶ ಆಯ್ತು. ನಾಶ ಆಯ್ತಂದ್ರ ಅಲ್ಲಿ ಗಡಿಗೆ ನಾಶ ಆಗ್ಯದೇನು. ಅದಕ್ಕ ಈ ಒಂದು ಮಡಿಕೆಯ ಈ ಕಡೆ ಪ್ರಮಾಸ್ಥಳದೊಳಗ ಮಡಿಕೆಯ ಮೇಲಿನ ವೃತ್ತಿ ಏನದಲ್ಲ, ವಿಷಯ ಮತ್ತು ಏನು ವೃತ್ತಿ ಅಥವಾ ಇಂದ್ರಿಯ. ಏನ್ ಮಾಡ್ತೀರಿ, ವೃತ್ತಿ ಅಥವಾ ಇಂದ್ರಿಯ ಎಲ್ಲ ಒಂದೇ ಅಲ್ಲ. ವೃತ್ತಿ ನಿಮ್ಮ ಅಂತಃಕರಣ, ವೃತ್ತಿ ಇಂದ್ರಿಯ ದ್ವಾರ ಹೋಗಿ ಅಲ್ಲಿ ಅದರ ಆಕರ್ಷ ಅಂದ್ರೆ ನಿಮ್ಮ ಇಂದ್ರಿಯ ಮತ್ತು ವಿಷಯ ಅವೆರಡು ಬೇರ್ಪಟ್ಟಾಗ, ಇಂದ್ರಿಯ ಮತ್ತು ವಿಷಯ ಎರಡು ಬೇರ್ಪಟ್ಟಾಗ ಅಥವಾ ವೃತ್ತಿ ಪಲ್ಲಟವಾದಾಗ, ಮಡಿಕೆ ಬಿಟ್ಟು ಬೇರೆ ವಿಷಯದ ಕಡೆ ವೃತ್ತಿ ಪಲ್ಲಟ ವಿಷಯದಲ್ಲಿ ಪಲ್ಲಟ, ಬೇರೆ ವಿಷಯದಲ್ಲಿ ಪಲ್ಲಟವಾದಾಗ ಏನಾಯ್ತು, ಈ ಕಡೆ ಪ್ರಮಾಣದಾಗ ಬರ್ಕೋಬೇಕು. ವೃತ್ತಿ ಬೇರೆ ವಿಷಯಗಳಿಗೆ ಪಲ್ಲಟವಾದಾಗ ಗಡಿಗೆಯ ಮೇಲಿನ ಜ್ಞಾನ ತಗೊಳ್ಳೋದು ಬಿಟ್ಟು ಪಲ್ಲಟವಾದಾಗ, ಅಥವಾ ಇಂದ್ರಿಯ ಆ ವಿಷಯದಿಂದ ಗಡಿಗೆಯ ವಿಷಯದಿಂದ ಏನಾಯ್ತು ಬೇರ್ಪಟ್ಟಾಗ ಏನಾಯ್ತಲ್ಲಿ ಮಡಿಕೆಯ ಜ್ಞಾನ ನಾಶ. ಮಡಿಕೆಯ ಜ್ಞಾನ ನಾಶ ಆಯ್ತು ಅಂದ್ರೆ ಅಲ್ಲಿ ಮಡಿಕೆ ಇನ್ನೂ ನಾಶವಾಗಲಿಲ್ಲ. ಅಲ್ಲಿ ಮಡಿಕೆ ನಾಶವಾಗಲಿಲ್ಲ. ಇಂದ್ರಿಯ ಮತ್ತು ವಿಷಯ ಬೇರ್ಪಟ್ಟಾಗ ಮಡಿಕೆ ಜ್ಞಾನ ನಾಶ ಆಯ್ತು ಹೊರತು ಮಡಿಕೆ ನಾಶವಾಗಿಲ್ಲ. ಮಡಿಕೆ ನಾಶ ಆಗಿಲ್ಲ ಅಂತಂದ್ರೆ ಮಡಿಕೆ ನಾಶವಾಗುವ ಕಾಲ ಮತ್ತು ಮಡಿಕೆಯ ಜ್ಞಾನ ನಾಶವಾಗುವ ಕಾಲ ಬೇರೆ ಬೇರೆ ಇರುತ್ತವೆ. ಮಡಿಕೆ ನಾಶವಾಗುವ ಕಾಲ, ಮಡಿಕೆ ಜ್ಞಾನ ನಾಶವಾಗುವ ಕಾಲ ಬೇರೆ ಬೇರೆ ಇರುತ್ತವೆ. ಮಡಿಕೆಯನ್ನ ನಾವು ನಾಶ ಮಾಡ್ಬೇಕಾಗಿಲ್ಲ. ಹೇಗೆ ನಾಶ ಮಾಡ್ತೀರಿ? ಒಂದು ಅಡಿಗೆ ತಗೊಂಡು ಹೊಡೆದ್ರೆ ಮಡಿಕೆ ನಾಶ ಆಗ್ತದೆ. ಇನ್ನ ಒಂದು ಜ್ಞಾನದಿಂದ ನಾಶ ಮಾಡ್ಕೋಬಹುದು. ಇದು ಮಡಿಕೆ ಅಲ್ಲ, ಮಣ್ಣು ಅಂದ್ಬಿಟ್ರೆ ಅಂದ್ರೆ ಮುಗುದೆ, ಜ್ಞಾನದಿಂದ ನಾಶ ಆಗ್ಬಿಡುತ್ತೆ. ಮಣ್ಣು ಅಂದ್ರೆ ಮುಗಿತಲ್ಲ, ಮಡಿಕೆನೇ ಇಲ್ಲ. ಅದಕ್ಕ ಈ ರೀತಿ ಎರಡು ರೀತಿಯಲ್ಲಿ ಎಂತ ನಾಶ ಮಾಡ್ಲಿಕ್ಕೆ, ಈ ಜಗತ್ತನ್ನ ಬ್ರಹ್ಮಾಂಡ ಬಿಟ್ರಿ ಅಂತಂದ್ರೆ ಜ್ಞಾನದಿಂದ ನಾಶ ಇಲ್ಲ. ಎಲ್ಲ ಜಗತ್ತಿನೋಸ್ಕರ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿದ್ರಂದ್ರೂ ಜಗತ್ತು ನಾಶ. ಯಾವುದೋ ಒಂದು ವಸ್ತುವನ್ನ ನಾಶ ಮಾಡ್ಬೇಕಾದ್ರ, ಆಭರಣ ನಾಶ ಮಾಡ್ಬೇಕಾದ್ರ, ಇದು ಚಿನ್ನ ಅಂದ್ರೆ ಆಭರಣ ನಾಶ, ಇಲ್ಲ ಅಂದ್ರೆ ಕರಗಿಸ್ಬಿಟ್ರೆ ಆಭರಣ ನಾಶ. ಹಿಂಗೆ
ಅಥವಾ ಅದು ಆಮೇಲೆ ಮಾಡಮು. ಈಗೇನದ ಅವ್ನು ಒಂದೊಂದು ಶಾಸ್ತ್ರೀಯ ಶಬ್ದಗಳದ ಅವೆಲ್ಲ ನೆನಪು ಮಾಡ್ಬೇಕು ಬೇಡ. ಈಗೇನದ ಘಟದ ಜ್ಞಾನ ಮತ್ತು ಘಟ ನಾಶವಾಗುವ ಕಾಲಗಳು ಬೇರೆ ಬೇರೆ ಇರುತ್ತವೆ. ಎಲ್ಲಿ? ಪ್ರಮಾಸ್ಥಳದಲ್ಲಿ. ಈಗ ಬ್ರಹ್ಮಸ್ಥಳಕ್ಕೆ ಹೋಗ್ಬೇಕು. ಬ್ರಹ್ಮಸ್ಥಳಕ್ಕೆ ಹೋಗಿ ಇಲ್ಲೇನ್ ಬರ್ಕೋಬೇಕು? ಬೆಳಕು ಉಂಟಾದ ಕಾಲದಲ್ಲಿ ಅಥವಾ ರಜ್ಜುವಿನ ಜ್ಞಾನವಾದ ಕಾಲದಲ್ಲಿ, ಯಾವಾಗ ಹಗ್ಗ ಇದು ಹಗ್ಗ ಅಂತ ಜ್ಞಾನ ಆಯ್ತು ಅಂತಂದ್ರೆ, ಹಗ್ಗ ಅಂತ ಜ್ಞಾನ ಆಯ್ತಂದ್ರ ಏನಾಯ್ತಲ್ಲಿ? ಸತ್ಯ ವಸ್ತುವಿನ ಜ್ಞಾನ, ಯಥಾರ್ಥ ಜ್ಞಾನ ಆಯ್ತು. ನಮಗೆ ಏನಾಗ್ತದಲ್ಲಿ? ಅವ ಏನು ಹಾವು ನೋಡಿ ಅಂಗ್ಲಕತ್ತಾನಿಲ್ಲ, ಹಾವು ನೋಡಿ ಅಂಗ್ಲಕತ್ತಾನಿಲ್ಲ, ಅದು ಹಾವು ಅಲ್ಲ ಅಂತಂದ್ರ ಹಗ್ಗದ ಜ್ಞಾನ ಆದ ಕ್ಷಣನೇ ಅಲ್ಲೇನಾಯ್ತು? ಹಾವು ಪಾದವಾಗುತ್ತದೆ, ಇಲ್ಲದಂತಾಗುತ್ತದೆ. ಹೌದಿಲ್ಲ? ಬೆಳಕು ಉಂಟಾದ ಕ್ಷಣ ಅಥವಾ ಹಗ್ಗದ ಜ್ಞಾನ, ಹಗ್ಗದ ವಿದ್ಯೆ ಉಂಟಾದ ಕ್ಷಣ, ಇದು ಹಗ್ಗವಿರುತ್ತದೆ ಅಂತ ಉಂಟಾದ ಕ್ಷಣವೇ ಹಾವು ಇಲ್ಲದಂತಾಗುತ್ತದೆ, ಪಾದವಾಗುತ್ತದೆ. ಹಾವು ಇಲ್ಲದಂತಾಯ್ತಂತಂದ್ರೆ ಏನಾಯ್ತು? ಅದೇ ಕಾಲಕ್ಕೆ ಅವ ಏನು ಹಾವು ಅಂತೇಳಿ ಅಂದಿದ್ದ, ಆ ಹಾವನ್ನ ನೋಡಿ ನೋಡಿ ತನ್ನ ಗಮನವೆಲ್ಲ ಹಾವಿನ ಕಡೆ ಹರಿಸಿ ದುಃಖ ಏನು ಪಡ್ತಿದ್ದ, ಅದು ದುಃಖ ಹಂಗೆ ಉಳಿತದ. ಹಾವು ಆದ್ಮೇಲೆ ಏನ ಹಾವಿನ ಜೊತೆಗೆ ನಾವು ದುಃಖ ಎಲ್ಲ ಹೋಗ್ತದ. ಹಗ್ಗಾದ ಗೊತ್ತಾದ್ಮೇಲೆ ಹೊತ್ತಿರ್ತಾರೆ ನಾವು, ಅಯ್ಯೋ ಹಾವು ಅಂತ ಹೇಳಿ. ಇಲ್ಲ, ಆ ಹಾವಿನ ಜೊತೆಗೆ ದುಃಖ ಹೋಗ್ಬಿಡುತ್ತೆ. ಏನಾಯ್ತು ಇಲ್ಲಿ? ಪ್ರಮಾಸ್ಥಳದೊಳಗ ಜ್ಞೇಯ ವಸ್ತು ಹಾವು ಮತ್ತು ಆ ವಸ್ತುವಿನ ಜ್ಞಾನ ಎರಡು ಏಕಕಾಲಕ್ಕೆ ನಾಶವಾಗುತ್ತವೆ. ಎರಡು ಏಕಕಾಲಕ್ಕೆ ನಾಶವಾಗುತ್ತವೆ. ಇಲ್ಲಿ ಹೇಳಬೇಕಾಗಿದ್ದು ಈ ವಿಷಯ. ಪ್ರಮಾಸ್ಥಳದಲ್ಲಿ ಜ್ಞೇಯ ಮತ್ತು ಜ್ಞಾನ ವಸ್ತುಗಳು, ಆ ವಸ್ತುವಿನ ಜ್ಞಾನ ಎರಡು ಏಕಕಾಲಕ್ಕೆ ಉತ್ಪತ್ತಿಯಾಗುತ್ತವೆ ಮತ್ತು ಏಕಕಾಲಕ್ಕೆ ನಾಶವಾಗುತ್ತವೆ. ಅದೇ ಪ್ರಮಾಸ್ಥಳದೊಳಗೆ ಏನದ? ಜ್ಞೇಯ ವಸ್ತು ಮತ್ತು ಆ ವಸ್ತುವಿನ ಜ್ಞಾನ ಬೇರೆ ಬೇರೆ ಕಾಲದಲ್ಲಿ ಉತ್ಪತ್ತಿಯಾಗುತ್ತವೆ ಮತ್ತು ಅವು ಬೇರೆ ಬೇರೆ ಕಾಲದಲ್ಲಿ ನಾಶವಾಗುತ್ತವೆ. ಮುಂದೆ ಸ್ವಪ್ನಕ್ಕೆ ಹೋಗ್ಬೇಕು. ಸ್ವಪ್ನ ಸ್ಥಳ, ಸ್ವಪ್ನ ಸ್ಥಳ ಇದು ಬ್ರಹ್ಮಸ್ಥಳನೇ. ಸ್ವಪ್ನನೂ ಒಂದು ಭ್ರಮೆನೆ. ಆದ್ರ ಆ ಎರಡು ಭ್ರಮ ಅಂತಂದ್ರ ಹೆಂಗ ಅಂತ ಇದಕ್ಕೊಂದು ಸ್ವಪ್ನ ಅಂತ ಹೆಸರಿಟ್ಟ. ಬೆಳತನ ರೊಕ್ಕ ಎಣ್ತೀರಿ, ದೊಡ್ಡ ಸಂಸಾರ ಆಗಿರಿ, ಮುಂಜಾನೆ ಎದ್ದು ಹಾಕಿ ಜಾಡ್ಸಿದ್ರ ಒಂದು ದುಡ್ಡಿಲ್ಲ, ಭ್ರಮೆ ಅಂತೀರ. ಏನಂತೀರ? ತಿರುಕಣ ಕನಸು ಅವೆಲ್ಲರೂ ಎಲ್ಲ ಭ್ರಮೆ. ಏನಾಯ್ತು?
ಸ್ಥಳದಾಗ ಏನಾಗ್ತದ? ಇಲ್ಲೇನು ಬೆಳಕ ಕತ್ತಲದ ಏನದ? ಏನೂ ಇಲ್ಲ, ಏನೂ ಇಲ್ಲ. ನಿದ್ರೆ ಮತ್ತು ಜಾಗ್ರ, ನಿದ್ದೆಯಲ್ಲಿ ನಿದ್ರೆಯಿಂದ ಎಚ್ಚರವಾದ ಕ್ಷಣವೇ, ನಿದ್ರೆಯಿಂದ ಎಚ್ಚರವಾದ ಕ್ಷಣವೇ. ಏನಾಯ್ತು? ಎಚ್ಚರ ಬಿಟ್ರಿ. ಅವಾಗ ಏನಾಯ್ತು? ಜ್ಞೇಯ ವಸ್ತುವಾದ ಆನೆ, ಜ್ಞೇಯ ವಸ್ತುವಾದ ಆನೆ ನಾಶ. ಆನೆ ಇರ್ತದೆ ಅಂದ್ರೆ ಎಚ್ಚರ ಆದ್ಮೇಲೆ ಕನಸಿನ ಕಾರಣ ಆನೆ ಎಚ್ಚರ ಇರ್ತದೆ ಅಂದ್ರೆ ಇಲ್ಲ. ಕನಸಿನ ಆನೆ ಎಚ್ಚರದಾಗಿಲ್ಲ. ಮತ್ತ ಆ ಆನೆ ನೋಡಿ ನೀವು ಸಂತೋಷ ಪಡ್ತಿದ್ರು, ಅದ್ರ ಮೇಲೆ ಕುಂತಿದ್ರು, ಅದ್ರ ಮೇಲೆ ಆಟ ಆಡ್ಲಿಕ್ಕತ್ತಿದ್ರು, ಅದು ರಸ್ತೆ ಬದಿಯಲ್ಲಿ ನಿಂತು ಅದನ್ನ ಪ್ರೀತಿಯಿಂದ ನೋಡ್ತಿದ್ರು, ಆಶ್ಚರ್ಯಕರದಿಂದ ನೋಡ್ತಿದ್ರು. ಏನಾಯ್ತು? ನಿಮ್ಮ ಗಮನ ಆನೆ ಕಡೆ ಇತ್ತಲ್ಲ, ಈಗ ಎತ್ತರ ಆದ್ಮೇಲೆ ಆ ಆನೆ ಕಡೆ ನಿಮ್ ಗಮನ ಏನಾರ ಅದ? ಏನೀಗ ಕನಸಿನೊಳಗಿನ ಆನೆ ಕಡೆ ಇಲ್ಲ, ಇಲ್ಲ. ಕನಸಿನಾಗಿನ ಆನೆ ಕಡೆ ಗಮನ ಇಲ್ಲ ಅಂತಂದ್ರೆ ಏನಾಯ್ತು? ಆ ಆನೆಯ ಜ್ಞಾನ ನಾಶ ಆಯ್ತು ಅಂತ. ಕನಸಿನಾಗ ನಿನ್ನೆ ಬಂದದ್ರ ಬಗ್ಗೆ ಇವತ್ತೇನು ಅದ್ರ ಬಗ್ಗೆ ನಾವು ಸೀರಿಯಸ್ನೆಸ್ ಇಲ್ಲ, ಏನು ಇಲ್ಲ. ಹಿಂಗಾಗಿ ಅದು ಆನೆಯ ಜ್ಞಾನ ನಾಶ ಆಯ್ತು. ಯಾವಾಗ ನಾಶ ಆಯ್ತು? ಆ ಆನೆ ಜೊತೆಗೆ ನಾಶ ಆಯ್ತು. ಅದಕ್ಕೆ ಸ್ವಪ್ನ ಸ್ಥಳದಲ್ಲಿ ಕೂಡ ಜ್ಞೇಯ ವಸ್ತು ಮತ್ತು ಆ ವಸ್ತುವಿನ ಜ್ಞಾನ ಅವೆರಡು ಏಕಕಾಲಕ್ಕೆ ನಾಶವಾಗುತ್ತವೆ. ಅವೆರಡು ಏಕಕಾಲಕ್ಕೆ ನಾಶವಾಗುತ್ತವೆ. ಅದಕ್ಕೆ ಇವತ್ತಿನ ಪಾಠದ ತಾತ್ಪರ್ಯ ಏನಪ್ಪಾ ಅಂತಂದ್ರೆ, ಪ್ರಮಾಸ್ಥಲಿಗಳಾದಾಗ ಪ್ರಮಾಸ್ಥಳದಲ್ಲಿ ಸಾಕಷ್ಟು ಬೆಳಕಿದ್ದು ಪ್ರಮೇಯ ವಸ್ತುವಿನ ಯಥಾರ್ಥ ಜ್ಞಾನವಾಗುವ ಕಾಲನೇ ಏನದು? ಪ್ರಮಾಸ್ಥಳ. ಪ್ರಮಾಸ್ಥಳದಲ್ಲಿ ಜ್ಞೇಯ ಜ್ಞಾನ ಎರಡೂ ಏಕಕಾಲ, ಬೇರೆ ಬೇರೆ ಕಾಲ. ಪ್ರಮಾಣಕಾಲದೊಳಗ ಎರಡು ಏಕಕಾಲದಲ್ಲಿ ಆಗ್ತವ, ಬೇರೆ ಬೇರೆ ಕಾಲದಲ್ಲಿ ಉತ್ಪತ್ತಿ ನಾಶ ಆಗ್ತವ. ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಕಾಲದಲ್ಲಿ ಉತ್ಪತ್ತಿ ಮತ್ತು ನಾಶ ಹೊಂದುತ್ತವೆ. ಆದರೆ ಈ ಸ್ವಪ್ನ ಸ್ಥಳದಲ್ಲಿ ಮತ್ತು ಭ್ರಮಸ್ಥಳದಲ್ಲಿ ಅವು ಏಕಕಾಲದಲ್ಲಿ ಉತ್ಪತ್ತಿ ಆಗ್ತವೆ. ಜ್ಞೇಯ ವಸ್ತು ಮತ್ತು ಆ ವಸ್ತುವಿನ ಜ್ಞಾನ ಏಕಕಾಲದಲ್ಲಿ ಉತ್ಪತ್ತಿಯಾಗಿ ಮತ್ತು ಏಕಕಾಲದಲ್ಲಿ ನಾಶ. ಹೌದಾ? ನಾನು ಈಗ ಹೇಳಿದ ವಾಕ್ಯ ನಿಮಗ ಸರಿಯಾಗಿ ಅರ್ಥ ಆಗ್ತದೆ ಅಂತ ಗೊತ್ತಿಲ್ಲ. ಸ್ವಪ್ನ ಸ್ಥಳ ಮತ್ತು ಭ್ರಮಸ್ಥಳದಲ್ಲಿ ಉಂಟಾಗುವ ಜ್ಞಾನ ಏನದ? ಸಾಕ್ಷಿ ಭಾಷೆವಿರುತ್ತದೆ. ಭ್ರಮಸ್ಥಳದಲ್ಲಿ ಉಂಟಾಗುವ ಜ್ಞಾನ ಏನಿರ್ತದ? ಭ್ರಮಸ್ಥಳವಾಗಿರುತ್ತದೆ. ಭ್ರಮಭಾಷ ಎಂತದು? ಪ್ರಮಾತ ಭಾಷ ಎಂತ ಭಾಷೆ? ಪ್ರಮಾತ ಭಾಷೆ, ಪ್ರಮಾತಲದಲ್ಲಿ ಉಂಟಾಗದು ಇದು ಪ್ರಮಾತ ಭಾಷಾ.
ಮತ್ತ ಈ ಸ್ವಪ್ನ ಸ್ಥಳ ಮತ್ತು ಬ್ರಹ್ಮಸ್ಥಳದಲ್ಲಿ ಉಂಟಾಗೋದು ಸಾಕ್ಷಿ ಭಾಷ್ಯ. ಈಗ ನಿಮ್ಮ ಪ್ರಮಾದ ಸ್ಥಳದೊಳಗ ವಸ್ತುಗಳೇನಾಗ್ಯಾವಲ್ಲ ಅವುಗಳಿಗೆ ಉಪಾದಾನ ಕಾರಣ ಯಾವುದು? ಪ್ರಮಾದ ಸ್ಥಳದೊಳಗ ವಸ್ತುಗಳೇನು ಉಂಟಾಗ್ತಾವ ಅವು ಪಂಚಮಹಾಭೂತಗಳಿಂದಾಗಿರ್ತಾವ. ನಿಮ್ಮ ಶರೀರ ಇರ್ಬೋದು, ಜಗತ್ತಿನ ಯಾವುದೇ ಪ್ರಾಣಿಗಳ ಶರೀರ ಇರ್ಬೋದು, ಜಗತ್ತಿನ ಯಾವುದೇ ವಸ್ತುಗಳಿರ್ಬೋದು, ಅವು ಪಂಚಮಹಾಭೂತಗಳಿಂದ ತಯಾರಾಗಿರ್ತಾವ. ಅವು ಎಂತ ಕಾರಣ? ಉಪಾದಾನ ಕಾರಣ. ಮತ್ತ ಈ ಸ್ವಪ್ನ ಸ್ಥಳ ಮತ್ತು ಈ ಭ್ರಮಸ್ಥಳ ಏನದಲ್ಲ, ಇಲ್ಲಿ ತಯಾರಾಗುವ ವಸ್ತುಗಳು ಎದರಿಂದಾಗಿರ್ತಾವ? ಅವಿದ್ಯೆಯಿಂದ. ನಿಮ್ಮೊಳಗಿನ ಅವಿದ್ಯೆಯಿಂದ, ಅವಿದ್ಯಾಜನ್ಯ ಅವಿದ್ಯೆನೇ ನಿಮ್ಮೊಳಗ ಇಷ್ಟೊಂದು ವಸ್ತುಗಳಾಗಿರ್ತಾವ. ಪಂಚಮಹಾಭೂತಗಳಿಂದ ಆಗಿದ್ದು ಬೇರೆ, ಅವಕ್ಕ ಪ್ರಮಾಸ್ಥಳದ ಸಮಾಸ ಭಾಷೆಯಲ್ಲಿ ಏನಿರ್ತಾವಪ್ಪ ಅಂದ್ರೆ ಪಂಚಮಹಾಭೂತಗಳಿಂದ ಉಂಟಾದ ವಸ್ತುಗಳು. ಸಾಕ್ಷಿ ಭಾಷೆಯಲ್ಲಿ ಉಂಟಾದ ವಸ್ತುಗಳು ಸ್ವಪ್ನ ಸ್ಥಳದಲ್ಲಿ ಬ್ರಹ್ಮಸ್ಥಳದಲ್ಲಿ ಎದರಿಂದಾಗಿರ್ತಾವಪ್ಪ ಅಂದ್ರೆ ನಿಮ್ಮ ಒಳಗಿನ ಅವಿದ್ಯೆಯಿಂದ ಆಗಿರ್ತಾವ. ಹಾವು ಎದರಿಂದಾಗ್ಯದ? ಪಂಚಮಹಾಭೂತಗಳಿಂದ ಬಂದದ ಏನಾದ್ರು ನಿಮ್ಮ ಹಾವ? ಪಂಚಮಹಾಭೂತಗಳಿಂದ ಇದ್ದು ಹಗ್ಗ ಅಥವಾ ಜೀವಂತ ಹಾವೇನದಲ್ಲ, ಅದು ಪಂಚಮಹಾಭೂತಗಳಿಂದ ಆಗ್ಯದ. ಆದ್ರೆ ಹಗ್ಗದಲ್ಲಿ ಭ್ರಮೆಯಾಗಿ ಹಾವು ಕಾರಣಕ್ಕತ್ತದಲ್ಲ, ಆ ಭ್ರಮಸ್ಥಳದೊಳಗಿನ ಹಾವಾಗಿರಬಹುದು ಅಥವಾ ನಿಮ್ಮ ಕನಸಿನೊಳಗಿನ ಆನೆಯಾಗಿರಬಹುದು. ಮತ್ತು ಅವುಗಳ ಜ್ಞಾನಗಳು ಏನದವ ಅವು ಎದರಿಂದ ಆಗ್ಯಾವ ಅಂದ್ರೆ ಅವಿದ್ಯೆಯಿಂದ ಆಗ್ತಾವ. ಈಗ ಪ್ರಮಾದ ಭಾಷೆ ಪ್ರಮಾದದ ಪಂಚಮಹಾಭೂತಗಳಿಂದಾದ ವಸ್ತುಗಳು ಪಂಚಮಹಾಭೂತಗಳಿಂದ ಆಗ್ಯಾವ. ಆದ್ರೆ ಅವುಗಳ ಜ್ಞಾನ ಎದರಿಂದ ಆಗ್ಯದ? ನಿಮ್ಮ ಅಂತಃಕರಣದಿಂದ ಆಗ್ಯದ. ಜ್ಞೇಯ ವಸ್ತು ಎದರಿಂದ ಆಗ್ಯದ? ಜ್ಞೇಯ ವಸ್ತುವಿಗೆ ಯಾವುದು ಉಪಾದಾನ ಕಾರಣ? ಪ್ರಮಾಸ್ಥಳದಲ್ಲಿ ಅಥವಾ ಪ್ರಮಾದ ಭಾಷ್ಯದಲ್ಲಿ ಜ್ಞೇಯ ವಸ್ತುವಿಗೆ ಉಪಾದಾನ ಕಾರಣ ಪಂಚಮಹಾಭೂತಗಳು ಮತ್ತು ಅವುಗಳನ್ನು ಅರಿಯುವ ಜ್ಞಾನಕ್ಕೆ ಉಪಾದಾನ ಕಾರಣ ಯಾವುದು ಅಂತಂದ್ರೆ ನಿಮ್ಮ ಅಂತಃಕರಣ. ನಿಮ್ಮ ಅಂತಃಕರಣನೇ ಅದರ ರೂಪ ತಾಳದ ಇಲ್ಲ, ವೃತ್ತಿ ಅಂತಃಕರಣ ವೃತ್ತಿ ಮೂಲಕ ಹೋಗಿ ಅದರ ಆಕಾರ ತಾಳಿ ಅದಕ್ಕೇನಾಯ್ತು? ನಿಮ್ಮ ವೃತ್ತಿನೇ ಆ ಜ್ಞಾನಕ್ಕೆ ಉಪಾದಾನ ಕಾರಣ. ಜ್ಞಾನಕ್ಕೆ ಯಾವುದು ಉಪಾದಾನ ಕಾರಣ? ನಿಮ್ಮ ಅಂತಃಕರಣ. ಆ ವಸ್ತು ಏನದಲ್ಲ, ಪ್ರಮೇಯ ವಸ್ತು ಏನದಲ್ಲ, ಅದು ಪಂಚಮಹಾಭೂತಗಳು ಉಪಾದಾನ ಕಾರಣ. ಜ್ಞೇಯ ವಸ್ತು ಎಲ್ಲಿ? ಪ್ರಮಾದ ಸ್ಥಳದಲ್ಲಿ ಪ್ರಮಾದ ಭಾಷೆಯಲ್ಲಿ ಪಂಚಮಹಾಭೂತಗಳಿಂದ ಉಂಟಾಗುವ ವಸ್ತುಗಳೇನದವ ಪ್ರಮೇಯ ವಸ್ತುಗಳು. ಆ ವಸ್ತುಗಳಿಗೆ ಪಂಚಮಹಾಭೂತಗಳು ಉಪಾದಾನ ಕಾರಣ. ಆ ವಸ್ತುವಿನ ಜ್ಞಾನಕ್ಕೆ ಯಾವಾಗ ಉಪಾದಾನ ಕಾರಣ ಅಂದ್ರೆ ನಿಮ್ಮ ಅಂತಃಕರಣ. ಇಲ್ಲೇನದ ಸ್ವಪ್ನ ಸ್ಥಳದಲ್ಲಿ ಮತ್ತು ಬ್ರಹ್ಮಸ್ಥಳದಲ್ಲಿ ಏನ ಆನೆ ಮತ್ತ ಇವೇನ್ ಕಾರಣಕತ್ತವ? ಈ ಜ್ಞೇಯ ವಸ್ತುವಿಗೆ ಉಪಾದಾನ ಕಾರಣ ಯಾವುದು? ಅವಿದ್ಯೆ. ಮತ್ತ ಆ ವಸ್ತುಗಳ ಜ್ಞಾನಕ್ಕೆ ಉಪಾದಾನ ಕಾರಣ ಯಾವುದು? ಅವಿದ್ಯೆನೇ. ಇವೆಲ್ಲ ತಿಳ್ಕೋಬೇಕು. ಪ್ರಮಾದ ಸ್ಥಳದಲ್ಲಿರುವ ಪ್ರಮಾದ ಭಾಷೆಯಲ್ಲಿ ತೋರುವ ವಸ್ತುಗಳ
ಅವಿದ್ಯೆನೇ. ಸರ್ಪನೂ ಅದೇ ಆಗ್ಯದ, ಸರ್ಪದ ಜ್ಞಾನನೂ ಅದೇ ಆಗ್ಯದ. ಕನಸಿನೊಳಗಿರುವಂತ ಆನೆನೂ ಅವಿದ್ಯೆನೇ ಆಗ್ಯದ. ಆ ಅವಿದ್ಯೆಯ ಜ್ಞಾನ ಯಾವುದು? ಆನೆಯ ಜ್ಞಾನಕ್ಕೂ ಅವಿದ್ಯೆನೇ ಕಾರಣ ಆಗ್ಯದ. ಆನೆ ಆಗೋದಕ್ಕೂ ಅದೇ ಕಾರಣ, ಆನೆಯ ಜ್ಞಾನಕ್ಕೂ ಅದೇ ಕಾರಣ. ಯಾವುದು? ಅವಿದ್ಯೆ. ತಿಳ್ಕೊಳಕತ್ತದ ಇಲ್ಲ ಹೇಳಿದ್ದು ಏನ್ ಹೇಳಕತ್ತದಪ್ಪ, ಹೆಂಗ್ ಮಾಡ್ಬೇಕು, ಏನ್ ಏನು ಸಾರಿ ದೊಡ್ಡದೇನು ಹೇಳಕತ್ತಿಲ್ಲ ನಾನು. ಜ್ಞೇಯ ವಸ್ತು ಜ್ಞಾನ ಎರಡು ತಿಳ್ಕೊಂಡು ನಿಮ್ಗೆ ಗೊತ್ತಾಗ್ತದೆ. ಈ ಗಡಿಗೆ ಜ್ಞೇಯ ಜ್ಞಾನ, ಆ ವಸ್ತು ಏನದ ಅದ್ರ ಬಗ್ಗೆ ಜ್ಞಾನಪ್ಪ. ಈ ಗಡಿಗೆ ಎದರ್ಲಿಂದ ಆಗ್ಯದ? ಮಣ್ಣಲ್ಲಿಂದ ಆಗ್ಯದ. ಅದಕ್ಕೆ ಮಣ್ಣೇನು? ಅದಕ್ಕೆ ಉಪಾದಾನ ಕಾರಣ. ಪಂಚಮಹಾಭೂತಗಳಲ್ಲಿ ಒಂದು ವಸ್ತು. ಅದರಿಂದ ಜ್ಞಾನ ಎದರ ಜ್ಞಾನ ಎಲ್ಲಿ ಆಗ್ಲಕತ್ತದ? ನಿಮ್ಮ ಅಂತಃಕರಣದಾಗ ಆಗತ್ತದ. ಈ ಅಂತಃಕರಣನೇ ಅದಕ್ಕೇನಾಯ್ತು? ಜ್ಞಾನಕ್ಕೆ ಉಪಾದಾನ ವಸ್ತು. ಅದರ ಗಡಿಗೆಗೆ ಮಾತ್ರ ಹೊರಗಿನ ಮಣ್ಣು ಉಪಾದಾನ ವಸ್ತು, ಪಂಚಮಹಾಭೂತ. ಅದ್ರಲ್ಲಿ ಪ್ರಮಾದೊಳಗೆ ಏನಾಗಿಲ್ಲ, ಹಾವು ತಯಾರಾಗಿಲ್ಲ. ಹಾವು ಎದರಿಂದ? ಹಾವು ಮತ್ತು ಹಾವಿನ ಜ್ಞಾನ. ಇವೆರಡಕ್ಕೂ ಉಪಾದಾನ ಕಾರಣಗಳು ಯಾವ ಎಲ್ಲಿಂದ ಇವೆಲ್ಲ? ಅವಿದ್ಯೆಯಿಂದ ಏನಾಯ್ತು? ಹಾವು ತಯಾರಾಯ್ತು. ಮತ್ತು ಅದೇ ಅವಿದ್ಯೆನೇ ಏನ್ ಮಾಡಿದ? ಹಾವಿನ ಜ್ಞಾನ. ಹಾವು ತಯಾರು ಮಾಡಿ ಇದರ ಹಾವಿನ ಜ್ಞಾನ ಕೊಡ್ತು. ಇದು ಹಾವದ ನೋಡು ಅಂತ ಕನಿಷ್ಠಾಗಿ ಸಹಿತ ನಿಮ್ಮ ಅವಿದ್ಯೆನೆ ಏನಾಗ್ಯದ? ಹಾನಿಯಾಗ್ಯದ. ಮತ್ತೇನಾಗ್ಯದ? ಆನೆಯ ಜ್ಞಾನ ಯಾವ್ದ್ರಿಂದ ಆಯ್ತಪ್ಪ ಅಂದ್ರ ಅವಿದ್ಯೆಯಲ್ಲಿದ್ದೆ. ಯಾವ್ದ್ರ ಅವಿದ್ಯೆ? ಯಾವುದು? ನಿಜವಾದ ಏನದ ಎತ್ತರ ಇರ್ಲಾರ್ದಕ್ಕ, ಸ್ವಪ್ನದ ಏನದ ಎತ್ತರ ಇರ್ಲಾರ್ದಕ್ಕ, ಸ್ವಪ್ನದಲ್ಲಿ ಅರಿವಿಲ್ಲದಕ್ಕ, ಎತ್ತರ ಇಲ್ಲದಕ್ಕ, ಸ್ವಪ್ನದಾಗ ಅದೇನಾಯ್ತು? ಆ ಅವಿದ್ಯೆ ಕೆಲಸ ಮಾಡ್ಲಕ್ಕಂತದ. ಈಗ ಯಾವ್ದ್ರ ಅವಿದ್ಯೆಯಪ್ಪ ಅಂತಂದ್ರೆ ಬ್ರಹ್ಮಸ್ಥಳದೊಳಗ ಅಗ್ರದ ಜ್ಞಾನ, ಅಗ್ರದ ಅವಿದ್ಯೆ ಇದ್ದ ಕಾರಣ ಅದು ಹಾವ. ಇದು ತಿಳ್ಕೊಂಡ ಮೇಲೆ ಮುಂದೆ ಹೋಗೋಣ. ಇಲ್ಲಿ ಸ್ವಪ್ನ ಸ್ಥಳದಲ್ಲಿ ಮತ್ತು ಬ್ರಹ್ಮಸ್ಥಳದಲ್ಲಿ ಅಂತಃಕರಣ ಇರುತ್ತದೆಯೋ ಇಲ್ಲವೋ? ಬ್ರಹ್ಮಸ್ಥಳದೊಳಗೆ ಅಂತಃಕರಣ ಇರ್ತದ, ಅದರ ವೃತ್ತಿ ಪತ್ತಿ ಎಲ್ಲ ಇರ್ತದ. ಈ ಸ್ವಪ್ನ ಸ್ಥಳದೊಳಗೆ ಬ್ರಹ್ಮಸ್ಥಳದೊಳಗೆ ಏನ್ ಮಾಡ್ತದ? ಅಂತಃಕರಣೆಯಿಂದ ಕೆಲಸ ಮಾಡ್ತದ ಇಲ್ಲ? ಇಲ್ಲ, ಇರಲ್ಲ. ಹೇಳ್ಬೇಕಿದು ನಿಮಗ ಹಗ್ಗ ನೋಡುವಾಗ, ಕರೆಕ್ಟ್ ಹಗ್ಗ ಕಾಣುವಾಗ ನೀವು ಅವಿದ್ಯೆ ಬಂದು ಏನಾರೆ ಇಲ್ಲ ಹಾವದಂತೇಳಿ ಅಗೋ ಮಾಡಿ ಹೇಳ್ತದೆ ಅನ್ನೋದು ಏನ್ರಿ? ನಿಮ್ಗೆ ಸರಿಯಾಗಿ ಹಗ್ಗ ಕಾಣೋ ಟೈಮ್ನಾಗ ಅವಿದ್ಯೆ ಬಂದು ಏನಾರೆ ಇಲ್ಲಪ್ಪ ಇದು ಹಾವದಂತಲ್ಲಿ ಏನಾರ ಅಡ್ಡಾಡಿ ಬಂದು ಹೇಳ್ತದೇನು? ಇಲ್ಲ, ಅದು ತುಂಬಿದ್ದು ಬಿಡ್ತದ. ಎಷ್ಟು ಅಡ್ಜಸ್ಟ್ಮೆಂಟ್ ಅದ ನೋಡ್ರಿ, ಗಡ್ಬಡ್ ಮಾಡಂಗಿಲ್ಲ, ತುಂಬ ಇರ್ತದ. ನೀವು ಹಗ್ಗ ಕಾಣಲ್ಲಯ್ಯದ ಏನ್ ಮಾಡ್ಬೇಕಂತ ತಲೆ ಕೆಟ್ಟದಾಗ ಅಲ್ಲಿ ಏನೋ ಆದಾಗ ಅದೇನ್ ಚಿಂತೆ ಮಾಡೋಣ, ಅಲ್ಲಿ ಹಾವದ ತೋರಿಸ್ಲಿಕ್ಕೆ ಬರ್ತದೆ. ಅದು ಹಾವದದ್ದು ತೋರಿಸ್ಲಿಕ್ಕೆ ಯಾವಾಗ ಹಾವು ಕಾಣ್ಲಕ್ಕತ್ತು ಅವಾಗೇ ನಿಮ್ಮ ಅಂತಃಕರಣ ಏನ್ ಮಾಡ್ಬಿಡ್ತದೆ? ಸೈಲೆಂಟ್. ಅಲ್ಲಿ ಅಂತಃಕರಣ ಇಲ್ಲೇ ಇಲ್ಲ. ಅವಿದ್ಯೆಯ ಆಟ ನಡೆದಾಗ ಅಂತಃಕರಣದ ಆಟ ನಿಷ್ಕ್ರಿಯವಾಗುತ್ತದೆ. ಅಂತಃಕರಣದ ಆಟ ನಡೆದಾಗ ಅವಿದ್ಯೆಯ ಆಟ ನಿಷ್ಕ್ರಿಯವಾಗಿರ್ತದೆ. ಅದರ ಆಟ ನಡೆದಾಗ ಇದು ತುಂಬಿರ್ತದ, ಇದು ಆಟ ನಡೆದಾಗ ಅದು ತುಂಬಿರ್ತದ. ಅದಕ್ಕೆ ಅವರು ನಿತ್ಯದಾಸರು ಹೇಳ್ತಾರೆ, ಒಂದು ವಸ್ತುವಿನ ಬಗ್ಗೆ ಒಂದು ಕಾಲಕ್ಕೆ ಎರಡು ಜ್ಞಾನವಾಗಲು ಸಾಧ್ಯ. ಹಗ್ಗ ಕಾಣುವಾಗ ಹಾವು ತೋರುವುದಿಲ್ಲ, ಹಾವು ತೋರುವಾಗ ಹಗ್ಗ ಕಾಣ. ಅಂದ್ರೆ ಏನು? ಒಂದು ಅವಿದ್ಯೆಯ ಆಟ ನಡೆದಾಗ ಅಂತಃಕರಣ ಸೈಲೆಂಟ್ ಇರ್ತದ. ಅಂತಃಕರಣ ಸೈಲೆಂಟ್ ಆಟ ಮಾಡಿದಾಗ ಅವಿದ್ಯೆ ತುಂಬ. ಇದೆಲ್ಲ ಎಲ್ಲಿ ಯಾವ ಬುಕ್ನಾಗದ ಏನ್ ಅಭ್ಯಾಸ ಮಾಡ್ತೀರಿ, ಎಲ್ಲಿ ವಿಚಾರ ಮತ್ತಿನ್ನೇನಿಲ್ಲ. ಒಳಗೆ ಕೂತು ವಿಚಾರ ಮಾಡಿ ಹಿಂಗೆ ಮಾತಾಡ್ಬೋದು ಕುಂದಿರ್ತೇನೆ ನಾನು. ಹಿಂಗೆ ವಿಚಾರ ಮಾಡ್ತೀನಿ, ಹಿಂಗೆ ಬರ್ತದೆ. ನಾನು ಹಿಂಗೆ ಮಾತಾಡ್ಲಿಕ್ಕೆ ಇದು ವಿಚಾರ ಹಿಂಗೆ ಒಳಗೆ ಬಂದೋದು.
ಎಲ್ಲರಿಗೂ ಒಂದೇನು ಏನಕ್ಕ ಇವ್ರು ಯಾವ ಮತ್ತೆ ಇನ್ನೂ ಒಂದ್ ಏನಕ್ಕ ಇಟ್ಕೊಂಡು ಕಾಣಿಸ್ತದ ಅದಕ್ಕೆ ಇದು ಮಾಡ್ಲಕತ್ತ ಏನಿಲ್ಲ ಒಳಗೆ ವಿಚಾರದಿಂದಲೇ ಇದು ಸಾಧ್ಯ. ಇದೆಲ್ಲ ಏನಿಲ್ಲ ಬುಕ್ನಾಗ ಇದು ವಿಚಾರ ಸಾಗಲ್ಲ. ಅದಕ್ಕ ಇವತ್ತು ಹೇಳಿದ್ದು ಇದು ಸಾಕು. ಏನಾಯ್ತು, ಒಂದು ಸಾಲು ಅಷ್ಟೇ, ಒಂದು ಸಾಲು. ಈ 134ನೇ ವಿಷಯಾಂಕದೊಳಗ ಏನು ಸಾಕ್ಷಿ ಭಾಷೆ ಮತ್ತು ಪ್ರಮಾತ ಭಾಷೆ ಅಂತ ಎರಡದವ. ಆ ಸಾಕ್ಷಿ ಭಾಷೆದೊಳಗ ಪ್ರಮಾಸ್ಥಳ ಮತ್ತು ಸ್ವಪ್ನ ಸ್ಥಳಗಳು ಬರ್ತಾವ. ಮತ್ತ ಪ್ರಮಾತ ಭಾಷೆದೊಳಗ ಪ್ರಮಾಸ್ಥಳ ಇರ್ತದ. ಇಲ್ಲಿ ವಸ್ತು ಮತ್ತು ವಸ್ತುವಿನ ಜ್ಞಾನ, ಜ್ಞೇಯ ಮತ್ತು ಜ್ಞೇಯ ವಸ್ತುವಿನ ಜ್ಞಾನ ಬೇರೆ ಬೇರೆ ಕಾಲದಲ್ಲಿ ಉಂಟಾಗಿ ಬೇರೆ ಬೇರೆ ಕಾಲದಲ್ಲಿ ಮತ್ತೆ ಈ ಭಾಷೆಯ ಅಂಗನಾಗಿರುವಂತಹ ಸ್ವಪ್ನ ಸ್ಥಳದಲ್ಲಿ ಮತ್ತು ಭ್ರಮಸ್ಥಳ ಸ್ಥಳದಲ್ಲಿ ಆಯ್ತು. ನಮಗೂ ಬುದ್ಧಿಗೆ ಬಂದಾಗತ್ತು ಏನಾಯ್ತು, ಸ್ವಪ್ನ ಸ್ಥಳದಲ್ಲಿ ಮತ್ತು ಭ್ರಮಸ್ಥಳದಲ್ಲಿ ಏನಾಗ್ತದಂದ್ರ ಈ ಜ್ಞೇಯ ವಸ್ತು ಮತ್ತು ಆ ಜ್ಞೇಯ ವಸ್ತುಗಳ ಜ್ಞಾನ ಅದೇ ಕಾಲಕ್ಕೆ ಉತ್ಪತ್ತಿ ಆಗ್ತವ, ಅದೇ ಕಾಲಕ್ಕೆ ಅವು ನಾಶ, ಒಂದೇ ಕಾಲದಲ್ಲಿ ಉತ್ಪತ್ತಿಯಾಗಿ ಒಂದೇ ಕಾಲದಲ್ಲಿ ನಾಶ ಆಗ್ತವ. ಇವಕ್ಕ ಗುರುತಿಸ್ಕೊಳ್ಳೋದಕ್ಕ ನಿಮಗ ಗುರುತಿಸ್ಕೊಳ್ಳಕ ಒಳಗಲಿಂದ ನಿಮ್ ಒಳಗಲಿಂದ ಒಂದು ಥಾಟ್ ಅಂತ ಬರ್ತಿರ್ತದ, ಒಂದೇನೋ ವಿಚಾರ ಬರ್ತಿರ್ತದ. ನಿಮ್ ಕೈ ಕಾಲುಗಳಿಗೆ ಪ್ರಚೋದನೆ ಕೊಡ್ತಿರ್ತದ, ನಿಮ್ಮ ಬಾಯಿಗೆ ಪ್ರಚೋದನೆ ಕೊಡ್ತಿರ್ತದ, ನಿಮ್ಮ ಮನಸ್ಸಿಗೆ ಪ್ರಚೋದನೆ ಕೊಡ್ತಿರ್ತದ, ನಿಮ್ಮ ಬುದ್ಧಿಗೆ ಪ್ರಚೋದನೆ ಕೊಡ್ತಿರ್ತದ, ನಿಮ್ಮ ಅಹಂಕಾರಕ್ಕೆ ಪ್ರಚೋದನೆ ಕೊಡ್ತಿರ್ತದ. ಏನೋ ಒಂದು ಮಾಡ್ಬೇಕಂತ ಬೆಳಗ್ಗೆಯಿಂದ ಸಂಜೆ ತನಕ ಏನೋ ಒಂದು ಮಾಡ್ಬೇಕಂತ ನೀವು ಮಾಡ್ತಾನೆ ಹೋಗ್ತಾ ಇರ್ತೀರಿ. ಏನೋ ಒಂದು ಮಾಡ್ಬೇಕಂತ ಪ್ರಚೋದನೆ ಬರುವ ಸಮಯದಲ್ಲಿ ಅದು ನಿಮ್ಮಿಂದ ಬಂದಿರ್ಬೋದು ಅಥವಾ ಇತರ ಯಾರಿಂದಲೋ ಬಂದಿರ್ಬೋದು. ಅದು ಬಂದಾಗ ಅವುಗಳನ್ನ ನೀವೇನ್ ಮಾಡ್ಬೇಕು, ಈ 3 ಭಾಗದಲ್ಲಿ ಹಾಕ್ಬೇಕು. ಇದು ಭ್ರಮಸ್ಥಳದ್ದು, ಸ್ವಪ್ನ ಸ್ಥಳದ್ದು, ಭ್ರಮಸ್ಥಳದ್ದು. ಇದು ಭ್ರಮಸ್ಥಳದ, ಸ್ವಪ್ನ ಸ್ಥಳದ, ಭ್ರಮಸ್ಥಳ. ಇದು 4ನೇ ಸ್ಥಳ ಎಲ್ಲಿದೆ ನಿಮಗ ವಿಚಾರ ಮಾಡ್ಲಕ್ಕ? ಕ್ಯಾಪಿಟಲ್ ಒಂದು ಭ್ರಮದಾಗಿರ್ತೀರಿ, ಇಲ್ಲ ಒಂದು ಭ್ರಮದಾಗಿರ್ತೀರಿ. ಇದ್ದಾಗ ಏನ್ ಮಾಡ್ತೀರಿ, ಸ್ವಪ್ನ ಸ್ಥಳದಾಗ ಇರ್ತೀರಿ. ಇನ್ನು 4ನೇ ಸ್ಥಳ ಎಲ್ಲಿದೆ ನಮ್ಮ ಜೀವನದಾಗ? ಈ 3 ಯಾವ್ದಾದ ನೋಡ್ಬೇಕು. ನೋಡಿ ಆ ವಸ್ತು ಅದೇ ಕ್ಷಣ ಹುಟ್ಟಿ ಅದೇ ಕ್ಷಣ ನಾಶ ಆದಿತ್ತು ಅಂತಂದ್ರ ಅವೆಲ್ಲ ಏನದವ ಸಾಕ್ಷಿ ಭಾಷೆ ಅಲ್ಲ, ಅವು ಪ್ರಮಾಣಜನ್ಯ ಅಲ್ಲ. ಇದು ಪ್ರಮಾಣಜನ್ಯ ಅದ. ಇವೆಲ್ಲ ತಿಳ್ಕೋಬೇಕು. ಈ ತಿಳ್ಕೊಂಡು ಮುಂದೇನು ಉಪಯೋಗ ಅದ ಅನ್ನೋದು ಆಮೇಲೆ ಗೊತ್ತಾಗ್ತದ. ಈಗ ಸದ್ಯ ಈ ಪಾಠ ಕೇಳಾಗ ನಿಮಗ ಖುಷಿ ಆಯ್ತಾ ಇಲ್ಲ, ಆನಂದ ಆಯ್ತಾ ಇಲ್ಲ? ಬಹಳ ಆನಂದ ಆಯ್ತು. ಆ ಆನಂದ ಏನ್ ಅನುಭವಿಸ್ತೀರಲ್ಲ ಅದೇ ಬ್ರಹ್ಮ ಸ್ವರೂಪ. ಆ ಕ್ಷಣದಲ್ಲಿ ನೀವು ಬ್ರಹ್ಮ ಸ್ವರೂಪರಾಗಿರ್ತೀರಿ. ಈ ರೀತಿ ವಿಚಾರ ಮಾಡ್ತಾ ಇರೋದೇ ಒಂದು ದಾರಿ ಬ್ರಹ್ಮ ಸ್ವರೂಪರಾಗುವುದಕ್ಕೆ. ಎಷ್ಟೊತ್ತು ವಿಚಾರ ಮಾಡ್ಕೋತ ಆನಂದ ಅನುಭವಿಸ್ತಿರ್ತೀರಿ ಅಷ್ಟೊತ್ತು ನೀವು ಶುದ್ಧ ಬ್ರಹ್ಮ ಸ್ವರೂಪರಾಗಿರ್ತೀರಿ. ಯಾವಾಗ ವಿಚಾರ ಮಾಡೋದು ಬಿಟ್ಟು ಆ ವಿಚಾರಿಗಳ ಆಗ್ತೀರಿ ಅವಾಗ ಮಾತ್ರ ನೀವು ಜೀವಭಾವ ತಾಳಿ ಏನು ಲೋಭ ಭಯ ಮತ್ತಿನ್ನೇನದ ಅವೆಲ್ಲ ನಿಮ್ಮ ನಿಮ್ಮ ಗುಣ ಸ್ವಭಾವಗಳಿಗೆ ತಕ್ಕಂತೆ ಜಗತ್ತಿನ ವ್ಯವಹಾರಗಳು ಮಾಡ್ಕೊಂಡು ಹೋಗ್ತೀರಿ. ನಮ್ದು ಫ್ಯಾಕ್ಟ್ರಿ ಡೌನ್ ಆಯ್ತು, ನಿಮ್ದು ಪಾಠ ವಾದ್ಯ ಐತಿ ಇವತ್ತು ಹೇಳಿದ್ರು. ಇದು ಕಾಣೋದಿಲ್ಲ, ನಿಧಾನವಾಗಿ ಕಲಿಯೋಣ. ಉಂಡಿ ಒಳಗೆ ಒಂದೇ ಸಲ ಬಾಯ ಸುರ್ಕೊಂಡು ಕೂತ್ರೆ ಸಣ್ಣ ಮುಟ್ಟ ತಿಳ್ಕೋಬೇಕು. ಈಗ ಒಂದು ಸಣ್ಣದು ಉಂಡಿ ಸಿಕ್ಕರೆ ಹಾಕಿನಿ. ಈಗ ಇದನ್ನ ನೀವು ದಯವಿಟ್ಟು ನಿಮ್ ಖಾಲಿ ಬುದ್ಧಿ ಕೇಳ್ತೀವಿ, 2 ಸಾರಿ 3 ಸಾರಿ ಇದನ್ನ ಕೇಳಿ ನೋಟ್ಸ್ ಬರ್ಕೊಳ್ರಿ, ನೀಟಾಗಿ ಅರ್ಥ ಮಾಡ್ಕೊಳ್ರಿ. ಇದು ಮಾಡಿದ್ರೆ ಮುಂದೆ ನಾಳೆ ಹೇಳೋದು ನಿಮ್ಗೆ ಅರ್ಥ ಆಗ್ತದೆ. ಯಾಕಂದ್ರೆ ಇವೇ ಶಬ್ದಗಳ ಬಳಸಿ ಮತ್ತೆ ನಾಳೆ ಬರ್ತಿರ್ತೀವಿ, ಮತ್ತೆ ಗಾಬರಿ ಏನಪ್ಪಾ ಏನ್ ಹೇಳಿ. ಎಲ್ಲರಿಗೂ ಒಳ್ಳೇದಾಗ್ಲಿ.
परमानंद प्राप्ति हो सर्व दुख निवृत्ति हो यथार्थसिद्धिरस्तु यशस्वी भव यशस्वी भव। जय शुद्ध ब्रह्मा जय जय शुद्ध ब्रह्मा। ओम शुद्ध ब्रह्मा सर्वम शुद्ध सर्वम शुद्ध सर्वम शुद्ध।